ಸಂತೋಷ ಇದೆ, ಸಂತೋಷ ಇದೆ. ಸ್ವಲ್ಪ ನಗುಮುಖದಲ್ಲಿ ಹೇಳ್ರಿ, ಹಲ್ಲುಜ್ಜಿರೋರೆಲ್ಲ ನಗುಮುಖದಲ್ಲಿ ಹೇಳ್ರಿ, ಇವತ್ತೊಂದು ಸ್ವಲ್ಪ ಸಂತೋಷ ಇದೆ. ನೀವು ದುಃಖದಲ್ಲಿ ಆಗಿರ್ಬೋದು, ಆದರೂ ಇದನ್ನು ಡಿಕ್ಲೇರ್ ಮಾಡ್ರಿ ಯೇಸುವಿನ ನಾಮದಲ್ಲಿ. ಅರೆ ರೇ 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 ಸ್ತೋತ್ರ. ಬಿದ್ದಾಗ ತುಳಿಯೋರು ಅನೇಕರು ಇರ್ತಾರೆ, ಆದರೆ ಕೈ ಹಿಡಿಯಲಿ ಕೊಬ್ಬನೆ ಬರ್ತಾ ಇರೋದು ಅವನ ಹೆಸರು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. ನೀನು ಬಿದ್ದಾಗ ಆಡಿಸ್ಕೊಳ್ಳೋರು ಅನೇಕರು ಬರ್ತಾರೆ, ಮಾತಾಡೋರು ಅನೇಕರು ಬರ್ತಾರೆ, ಆದರೆ ಇವತ್ತು ನಾನು ಪ್ರವದಿಸ್ತಾ ಇದ್ದೇನೆ, ಆ ನಿಂದನೆ ಮಾಡುವವರ ಮಧ್ಯದಲ್ಲೇ ಒಬ್ಬ ಬರ್ತಾ ಇದ್ದಾನೆ. ಅವನ್ ನಿಂದನೆ ಮಾಡ್ಲಿಕ್ಕಲ್ಲ, ಅವನ್ ನಿನ್ನನ್ನು ತುಳಿಯಕ್ಕಲ್ಲ, ಅವನ್ ಕೈ ಹಿಡಿದು ನಿನ್ನನ್ನು ಮೇಲೆ ಕೆತ್ತಿ ಕಮಾನ್ ಸಂಬಡಿ ನಿನ್ನನ್ನು ಅವಮಾನ ಮಾಡೋರ ಬಾಯಿಂದಲೇ ಸನ್ಮಾನ ಮಾಡುವ ದಿನಗಳು ಬರ್ತಾ ಇದೆ. ಐ ಪ್ರೊಫೆಸೈ, ನಿನ್ನನ್ನು ಅವಮಾನ ಮಾಡುವ ಜನರ ಮುಂದೆ ನಿನ್ನನ್ನು ಸನ್ಮಾನ ಮಾಡುವ ದಿನ ಇವತ್ತು ಆರಂಭ. ಯಾರೆಲ್ಲ ನಿನ್ನನ್ನು ಅವಮಾನ ಮಾಡಿದ್ದಾರೋ ಅವರೇ ಅದೇ ಬಾಯಿನಿಂದ ನಿನ್ನನ್ನು ಸನ್ಮಾನ ಮಾಡಲಿಕ್ಕೆ ಇದು ಪವಿತ್ರಾತ್ಮನು, ನಿನ್ನ ದೇವರು ನಿನ್ನ ಚರಿತ್ರೆ ಬದಲಾವಣೆ ಮಾಡ್ತಾ ಇದ್ದಾರೆ. ನಿನ್ನ ಸ್ಟೋರಿ ಬದಲಾಗ್ತಾ ಇದೆ. ಇದು ಸಾಧಾರಣವಾದ ಮಾತಲ್ಲ, ಇದು ಅದ್ಭುತ. ನಿನ್ನನ್ನು ಅಯ್ಯೋ ಯಾಕಾದ್ರೂ ನನ್ನ ಗರ್ಭದಲ್ಲಿ ಹುಟ್ಟುದು ಅಂತ ಹೇಳಿದವರ ಬಾಯಿಂದಲೇ ನೀನೇ ನನ್ನ ಮನೆಗೆ ಆಶೀರ್ವಾದ. I decree and declare a season of praising upon you. ಈ ಸೀಸನ್ ಬದಲಾವಣೆ ಆಗ್ತಾ ಇದೆ. ನಿನ್ನನ್ನು ಶತ್ರುಗಳು ಹೊಗಳುವ ದಿನ. ನಾನು ಯಾರಿಗೋ ಮಾತನಾಡ್ತಾ ಇದ್ದೇನೆ ಇಲ್ಲಿ. ನಿನ್ನ ಶತ್ರುಗಳು ನಿನ್ನನ್ನು ಹೊಗಳುವ ದಿನ ಹತ್ರ. Somebody in the name of Jesus. Receive it in the mighty name of Jesus. Hallelujah. Hallelujah. No more. No more. No more. I command every sickness to come out in the name of Jesus. ಈ ಸಮಯದ ಎಲ್ಲ ರೋಗಗಳನ್ನು ನಾನು ಯೇಸುವಿನ ನಾಮದಲ್ಲಿ ಹೊರಗಡೆ ಕರೆಯುತ್ತಾ ಇದ್ದೇನೆ. I release the grace. ಕೃಪೆಯನ್ನ, ಕೃಪೆಯನ್ನ, ಕೃಪೆಯನ್ನ. In Jesus name. Amen. ನಿಮಗೆ ಹೇಗಿದೆ ಗೊತ್ತಿಲ್ಲ, ನನಗಿವತ್ತು ಬಹಳ ಸಂತೋಷ ಇದೆ. ಹಲೋ ಹಲೋ. ಕೆಲವು ಗಾದೆಗಳಲ್ಲಿ ಊರಲ್ಲಿದೆ, ಕೆಲವು ಗಾದೆಗಳು ಊರಲ್ಲಿದೆ. ನಾನು ಆ ಊರಿನ ಗಾದೆ ತೆಗಿಯಲ್ಲ. ಈಗ ನನಗೆ ಊರಿನ ಗಾದೆ ಬೇಡ, ಏಸಪ್ಪನ ಗಾದೆ ಬೇಕು. ನಾನು ಹೇಳ್ತಾ ಇದ್ದೀನಿ, ನನಗೆ ಊರಿನ ಮಾತುಗಳು ಬೇಕಾಗಿಲ್ಲ. ಊರಲ್ಲೊಂದು ಗಾದೆ ಇದೆ, ಮದುವೆ ಟೈಮಲ್ಲಿ ಶವ ಮುಂದೆ ಬಂದರೆ ಒಳ್ಳೇದಂತೆ. ನೀವು ಆಶ್ಚರ್ಯ ಬೀಳ್ತಿದ್ದೀರ, ನಿಜವಲ್ಲೂ. ಆದರೆ ಬೈಬಲಲ್ಲೊಂದು ಗಾದೆ ಇದೆ, ಯಾವುದು ನಡಿಬೇಕು ಅಂತಿರ್ತದೋ ಆ ಕಾಲಘಟ್ಟದಲ್ಲಿ ಆ ಜನರು ಬಂದಾಗ ನಡಿಲಿಕ್ಕಿರುವಂಥ ಸಂಭವಗಳು ಅದ್ಭುತವಾಗಿ ನಡೀತದಂತೆ. ನಿಮ್ಗೆ ಅರ್ಥ ಆಗಲಿಲ್ಲ, ನಾನೀಗ ಅದನ್ನು ಪ್ರೂವ್ ಮಾಡಿಸಿದಾಗ ನಿಮ್ಗೆ ಅರ್ಥ ಆಗ್ತದೆ. ಪಕ್ಕದವ್ರಿಗೆ ಹೇಳ್ರಿ, ಏನು ನಡಿಬೇಕೋ ಈ ಸಭೆಯಲ್ಲಿ ಮುಂದೆ, ಅದನ್ನು ಸೂಚನೆಯಾಗಿ ಇವತ್ತು ಜನ ಬಂದಿದ್ದಾರೆ. ನಿಮ್ಗೆ ಅರ್ಥ ಆಗಲ್ಲ. ಅಪೊಸ್ತಲ 10 ಆ್ಯಂಗಲಲ್ಲಿ ನೋಡ್ತಾನೆ, ಅದಕ್ಕೆ ಅವನಿಗೆ ಅರ್ಥ ಆಗುತ್ತೆ. ಆದರೆ ನಿಮ್ಗೆ ಅರ್ಥ ಆಗಲ್ಲ ಅದು. ಪಕ್ಕದವ್ರಿಗೆ ಹೇಳ್ರಿ, ಏಪ್ರಿಲ್ ತಿಂಗಳು ನಮ್ಮ ಸಭೆ ಫುಲ್ ಬ್ಯುಸಿ. ಏಪ್ರಿಲ್ ತಿಂಗಳು ನಮ್ಮ ಸಭೆ ಮದುವೆ ಹಬ್ಬಗಳು ನಡೀತದೆ. ನಾನು ಹೇಳ್ತೀನಿ, ವೈರಿಗಳ ಮುಂದೆ ಈ ಸಭೆಯಲ್ಲಿ ನಡೆಯುವಂತ ಈ ಸಭೆ ಮದುವೆಗಳು ಅದ್ಭುತವಾಗಿ ನಡೀತದೆ. ನಿನ್ನ ಶತ್ರುಗಳು ನಿನ್ನನ್ನು ಹೊಗಳುವ ದಿನ ಆರಂಭ. ಪಕ್ಕದವ್ರಿಗೆ ಹೇಳ್ರಿ, ಮದುವೆ ನಡೀತದೆ. ಮದುವೆ ಅಂತೂ ನಿಲ್ಲಲ್ಲ. ನಿಶ್ಚಯಿಸಿದ ದೇವರಾಗಿದ್ರೆ ಅದು ನಡೆದೇ ನಡೀತದೆ. ಒಂದು ಆಮೇಲೆ ಹೇಳೋರು ಯಾರಾದರೂ ಇದ? ಮದುವೆ ನಡೆಯ ಕುಟುಂಬಗಳಿಗೋಸ್ಕರ ಮಧ್ಯಸ್ಥಿಗೆ ಪೌಳಿ ಗೋಡೆಯ ಮಧ್ಯದಲ್ಲಿ ನಿಂತ್ಕೊಂಡು ಆಮೇಲೆ ಹೇಳೋರು ಯಾರಾದರೂ ಇದ್ದೀರಾ ಇಲ್ಲಿ? ಹಲ್ಲೆಲೂಯಾ. ಹಾಗಾದರೆ ಅದರ ಸೂಚನೆಯಾಗಿ ಹೊಸ ದಂಪತಿಗಳ ಸಭೆಯೊಳಗೆ ಬಂದರೆ
ನಾನು ಅದನ್ನು ಸೈನ್ ಆಗಿ ತಗೊಂಡೆ ಇವತ್ತು. ನಾನೊಂದು ಎಲ್ಲ ಚಿಹ್ನೆಗಳನ್ನು ನೋಡುವ ವ್ಯಕ್ತಿ. ಐ ಸಿ ದ ಮೂವ್ ಆಫ್ ಗಾಡ್. ಪಕ್ಕದವ್ರು ಹೇಳ್ರಿ, ನಮ್ಮ ಅಪೊಸ್ತಲರವರು ದೇವರ ಚಿಹ್ನೆಗಳನ್ನು ನೋಡು. ಐ ಸಿ ದ ಮೂವ್ ಆಫ್ ಗಾಡ್, ಸೈನ್ಸ್ ಆಫ್ ಗಾಡ್. ಇವತ್ತು ನಾನು ಅಲ್ಲಿ ಕೂತ್ಕೊಂಡು, ನಾನು ಆ ಮಿಕ್ಸರ್ ಟೇಬಲ್ ಮುಂದೆ ಕುರ್ಚಿಯಲ್ಲಿ ಕೂತ್ಕೊಂಡು ನಾನು ಅನ್ಯ ಭಾಷೆಯಲ್ಲಿ ಹಿಂಗೆ ಸುಮ್ಮನೆ, ಬೇರೆ ಏನಿಲ್ಲ, ನಮ್ಮ ಯೋಹಾನನ ಕುಟುಂಬಕ್ಕೆ, ನಮ್ಮ ಶಿವಣ್ಣನ ಕುಟುಂಬಕ್ಕೆ, ನಮ್ಮ ಕಿಟ್ಟಣ್ಣನ ಕುಟುಂಬಕ್ಕೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಹಿಂಗೆ ತಿರುಗ್ತೀನಿ. ಹೊಸ ದಂಪತಿಗಳು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ರೆಡಿಯಾಗಿದ್ದೀರಾ? ಆರ್ ಯು ರೆಡಿ? ಆರ್ ಯು ರೆಡಿ? ಸಿದ್ಧವಾಗಿದ್ದೀರಾ? ಪಕ್ಕದವ್ರಿಗೆ ಹೇಳಿ, ಡೈಮಂಡು ಸಿಗ್ತದೆ, ಗೋಲ್ಡ್ ಬೆಲೆ ಹೆಚ್ಚಾದರೂ ಸಿಗುತ್ತೆ, ಮನೆ ಸಿಗುತ್ತೆ. ಸಿಗದಲೇ ಇರೋದು ಒಂದಿದೆ, ಅಮೂಲ್ಯವಾದದ್ದು, ಅದು ದೇವರ ಜ್ಞಾನ ಒಂದೇ. ನೀವೇನನ್ನು ಬೇಕಾದರೂ ಹುಡುಕಿದ್ರು, ಖರೀದಿ ಮಾಡಕ್ಕೆ ಹೋದ್ರೂ ಸಿಗುತ್ತೆ. ನಿಮ್ಮ ಜೀವಿತದಲ್ಲಿ ನೀವು ಅಂದ್ಕೊಳ್ಳೋದು, ಕ್ರೈಸ್ತ ಜೀವಿತದಲ್ಲಿ ನಡೆಯಲಿಕ್ಕೆ ಬೇಕಾದ ಪ್ರಾಮುಖ್ಯವಾದ ಸಂಗತಿ ಅಂದರೆ ನಂಬಿಕೆ ಎಂಬುದಾಗಿ ಅನ್ಕೊಂಡಿದ್ದೀರಾ? ಡು ಯು ಥಿಂಕ್ ಲೈಕ್ ದಟ್? ಅಲ್ಲ, ನಂಬಿಕೆ ಅಲ್ವಾ? ಎಸ್. ಅಬ್ರಹಾಮನ ಏನಂತ ಅವನಿಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ದಕ್ಷಿಗೆ. ನಾನು ಇವತ್ತಿನವರೆಗೂ ಕರೆಯೋಕೆ ಅದನ್ನು ಹುಡುಕಾಗಿಲ್ಲ ಅವನು. ಏನಂತ ಕರೆದ್ರು ಅವನ್ನ? ये दक्ष तेरे लिए 4 दिन से मैंने तेरे को एक होमवर्क दिया, नहीं ढूंढा तूने. हालेलुया, हालेलुया, स्तोत्र. That's going to be very, very drastic. मैं आपके साथ 4 से 5 तक इसी चर्च में रहूंगा. मैं I'll be in this church from 4 to 5. ಇದೇ ಆಲಯದಲ್ಲಿ ಸಾಷ್ಟಾಂಗ ನನ್ನ ಯಜ್ಞವೇದಿ ಮೇಲೆ ಬಿದ್ದು ಕೆಲವು ಹೋರಾಟಗಳಿಗೆ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದೆ. ಈ 14 ದಿನ ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಎಷ್ಟು ಜನಕ್ಕೆ ಲೆಟ್ ದ ಲಿರಿಕ್ಸ್ ಬಿ ದೇರ್. ಕಮ್ ಆನ್. ಇವತ್ತು ನನ್ನ ಸಂದೇಶ ಅರ್ಥ ಆಗಬೇಕು ಅಂದ್ರೆ ನೀವು ಆತ್ಮ, ಪ್ರಾಣ, ಶರೀರದಲ್ಲಿ 3ರಲ್ಲೂ ಇರಬೇಕು. 1ರಲ್ಲಿ ಮಿಸ್ ಆದರೂ ಇವತ್ತು ಅರ್ಥ ಆಗಲ್ಲ. ಬಿಕಾಸ್ ಟುಡೇ ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ದ ಮೆಸೇಜ್ ಆಫ್ ವಿಸ್ಡಮ್ ಆಫ್ ಗಾಡ್. ದೇವರ ಜ್ಞಾನವನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಎಷ್ಟು ಜನ ಮುಳ್ಳಿನ ಗಿಡ ನೋಡಿದ್ದೀರಾ? ಮುಳ್ಳಿನ ಪೊದೆ. ಹಲ್ಲೆಲೂಯಾ. ಅದನ್ನು ಮುಟ್ಟಿದ್ರೆ ಏನಾಗ್ತದೆ? ಯಾರೋ ಏನೋ ಬೇರೆ ಏನೋ ಹೇಳ್ತಾ ಇದ್ರು, ತುಚ್ಚುತ್ತೆ. ಏನದು? ಯಾರು ಹೇಳಿದ್ದದು? ಯಾರೋ ತುಚ್ಚುತ್ತೆ ಅಂತ ಇದ್ರು. ಇಲ್ಲೇ ಇದ್ದಾರೆ. ತುಚ್ಚುತ್ತೆ, ಮುಳ್ಳು ಪೊದೆ ತುಚ್ಚುತ್ತೆ. ಆದರೆ ಕ್ರೈಸ್ತರಿಗೆ ಅದು ಅಗ್ನಿಯ ಪೊದೆ ಆಗಿರ್ತದೆ. ನಾನು ಹೇಳೋ ಪದಗಳನ್ನ ನೀವು ಗಮನಿಸಬೇಕು. ಇವತ್ತು ಮೋಶೆಗೆ ತುಚ್ಚುವಂತ ಪೊದೆ ಕಾಣಲಿಲ್ಲ, ಆ ಪೊದೆ ಒಳಗಿಳಿದಂತ ದೇವರ ಪ್ರಸನ್ನತೆ ಕಂಡಿತು. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು ಅರ್ಥ ಮಾಡ್ಕೋಬೇಕು ಇವತ್ತು. ಹಲ್ಲೆಲೂಯಾ. ಅವನು ಪೊದೆ ಬಳಿಗೆ ಹೋಗಿ ದೇವರು ಕೊಟ್ಟದ್ದನ್ನ ಅವನು ಹೊತ್ಕೊಂಡು ಬಂದ. ಈಗ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ಅರ್ಥ ಮಾಡ್ಕೊಂಡವರು ಇವತ್ತಿಂದ ನಾನು ಹೇಳುವ ಶಬ್ದಗಳು ನಿಮ್ಮ ಮನೇಲಿ ಸಂಭವಿಸ್ತದೆ. ನಾನು ಹೇಳೋದು ಕೆಲವ್ರಿಗೆ ಬೂಟಾಟಿಕೆ ಅನ್ನೋರ್ಗಲ್ಲ ನಾನು ಮಾತಾಡ್ತಾ ಇರೋದು. ಸವಾಲಿಗೆ ಸವಾಲಾಗ್ತೀನಿ ನಾನು. ನಿಮಗೆ ತಾಕತ್ತಿಲ್ಲ. ಇವತ್ತು ಹಂಗೆ ಹೇಳ್ತೀನಿ ರೀ. ನನ್ನ ಮಗಳ ಮದುವೆ ಫಿಕ್ಸ್ ಆಗೈತೆ. ನನ್ನ ಮಗಳ ಮದುವೆಗೆ ದುಡ್ಡು ಶೇಖರಿಸ್ಬೇಕು. ನಾನು ಉಪವಾಸ ಪ್ರಾರ್ಥನೆ ದಿನ ಪರಿಶುದ್ಧಾತ್ಮ ನನ್ನ ಕಿವಿಗೆ ಬಂದು ಹೇಳಿದ್ರು, ಇವತ್ತೇ ರಾತ್ರಿ ಸೂರ್ಯ ಮುಳುಗೋದ್ರೊಳಗೆ ಸಾಕ್ಷಿ ಇದ್ದಾರೆ ನನಗೆ. ಉಪವಾಸ ಪ್ರಾರ್ಥನೆ ನಡೆದ ಮನೇಲಿ ನಡೆದಿದ್ದ ಘಟನೆ ಇದು.
ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ 5,718 ರೂಪಾಯಿ ಇತ್ತು. ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದಾರೆ, 33,000 ರೂಪಾಯಿ ಒಂದು ಸಭೆ ಕನ್ಸ್ಟ್ರಕ್ಷನ್ಗೆ ಇವತ್ತು ರಾತ್ರಿ ಒಳಗೆ ನೀನು ಬಿತ್ತಬೇಕು. 33,000. ನಾನು ಆತ್ಮನಿಗೆ ಹೇಳಿದೆ, ದೇವರೇ ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ. ನಾನು ಅದನ್ನು ಕೇಳಲಿಲ್ಲ, ಪರಿಶುದ್ಧಾತ್ಮ ನನಗೆ ಮಾತಾಡಿದ್ದು. ಅಲ್ಲಿ ಕೂತವ್ರ ಮುಂದೆನೇ ಡಿಕ್ಲೇರ್ ಮಾಡಿದೆ ನಾನು. ಆದರೆ ಪರಿಶುದ್ಧಾತ್ಮನಲ್ಲಿ ನನಗೆ ಗೊತ್ತು ಸೂಪರ್ ನ್ಯಾಚುರಲ್ ಡೋರ್ಗಳನ್ನು ತೆಗೆಯೋದು. ಐ ಸೆಡ್ ಇಫ್ ಗಾಡ್ ಹಸ್ ಸೆಡ್ ಇಟ್ ಟು ಮೀ, ದೇವರು ನನಗೆ ಅದನ್ನು ಹೇಳಿದ್ರೆ ಅದನ್ನು ಕೊಡುವವನು ಅವನೇ ಆಗಿರ್ತಾನೆ. ದೇವರು ನಿಮ್ಮ ಮದುವೆಗಳು ನಡೆಸ್ತಾರೆ ಅಂತ ಹೇಳಿದ್ರೆ ಅದು ಅರ್ಜೂರಿಯಾಗೆ ನಡೆಸ್ತಾರೆ ಯೇಸುವಿನ ನಾಮದಲ್ಲಿ. ಯಾಕಂದ್ರೆ ನುಡಿದವನು ಸುಳ್ಳು ಹೇಳಲ್ಲ. ಹಲ್ಲೆಲೂಯ. ಈಗ ನಾನು ಅದನ್ನು ವಾಕ್ಯದೊಳಗೇನೆ ಮಾತಾಡ್ತಾ ಘೋಷಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಹಲ್ಲೆಲೂಯ. ಉಪವಾಸ ಪ್ರಾರ್ಥನೆ ಮುಗೀತು, ಅಕೌಂಟ್ ತೆಗೆದು ನೋಡ್ತಾ ಇದ್ದೀನಿ, ಬಂದಿಲ್ಲ. ಬೆವರ್ತಾ ಇದ್ದೀನಿ AC ಕಾರಲ್ಲಿ ಕೂತ್ಕೊಂಡು. ಯಾಕೆ? 33,000. ದೇವರೇ ನೀನು ಹೇಳಿದೀಯಾ, ನನಗೊಂದು ಗೊತ್ತಿದೆ, ನನ್ನ ಉಪವಾಸ 5 ಗಂಟೆಗೆ ಮುಗೀತದೆ. ಆದರೆ 5 ಗಂಟೆ ಒಳಗೆ ನನ್ನ ಅಕೌಂಟಿಂದ 33,000 ಟ್ರಾನ್ಸ್ಫರ್ ಆಗಬೇಕು ದೇವರೇ. ನಾನು ದೇವ್ರಿಗೆ ಟೈಮ್ ಲಿಮಿಟ್ ಕೊಡೋಕ್ಕೆ ಶುರು ಆದೆ. ನಾನು ಹೇಳ್ತೀನಿ, ಇಟ್ ವಾಸ್ ಅಮೇಝಿಂಗ್ ಥಿಂಗ್. 4 ಗಂಟೆ 55 ನಿಮಿಷ ಆದರೂ 1 ರೂಪಾಯಿ ಬರಲಿಲ್ಲ. 4 ಗಂಟೆ 59ನೇ ನಿಮಿಷಕ್ಕೆ 33,000 ನನ್ನ ಅಕೌಂಟಿಗೆ ಬಂತು. ಅದರ ನೆಕ್ಸ್ಟ್ ಸೆಕೆಂಡ್ಗೆ ನಾನು ಅವ್ರಿಗೆ ಕಳಿಸ್ಬಿಟ್ಟೆ. ನಾನು ಯಾರಿಗೋ ಉರಿ ತುಂಬಿಸ್ತಾ ಇದ್ದೇನೆ ಆತ್ಮದಲ್ಲಿ. ನೀನು ಪ್ರಾರ್ಥಿಸುವುದು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನಿನ್ನ ಹತ್ರ ಬರಲಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಗಮನ ಇಡ್ರಿ ಇಲ್ಲಿ, ಗಮನ ಇಡ್ರಿ. ದಿಸ್ ಇಸ್ ದ ಮೋಸ್ಟ್ ಪಾಯಿಂಟ್ ಆಫ್ ಇಟ್. ಯು ವಾಂಟ್ ಎನಿಥಿಂಗ್, ಆಸ್ಕ್ ದ ಲಾರ್ಡ್. ನಿಮಗೇನಾದರೂ ಬೇಕಾ ದೇವರ ಹತ್ರ ಕೇಳ್ರಿ, ಮನುಷ್ಯ ಹತ್ರ ಕೇಳಬೇಡ್ರಿ. ಮನುಷ್ಯರು ಅವಮಾನ ಮಾಡ್ತಾರೆ, ದೇವರು ಸನ್ಮಾನ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಮೋಶೆ ದೇವರು ಕೊಟ್ಟಿದ್ದನ್ನು ಹೊತ್ಕೊಂಡು ಬಂದ. ನೋಡ್ರಿ, ಇದೊಂದು ಇವತ್ತು ನಿಮ್ಗೆ ಅರ್ಥ ಆದರೆ ಸಾಕು. ನನಗೆ ಇವತ್ತೇ ಪಾಸ್ಟರ್ ಜೆಸ್ಸಿ ಅವರ ಇವತ್ತಿನ ಸಂದೇಶ ಅರ್ಥ ಆದಂಗೆ, ಮೋಶೆ ಹೊತ್ಕೊಂಡಿದ್ದು ದೇವರ ಶಬ್ದವನ್ನ. ಹಾಗಾದರೆ ಪ್ರಕಾಶವಾಗಬೇಕಾಗಿದ್ದು ಯಾವುದು? ಹೊಳಿಬೇಕಾಗಿದ್ದು ಯಾವುದು? ಮೋಶೆ ದೇವರ ಶಬ್ದವನ್ನ ಹೊತ್ಕೊಂಡ. ಹೊಳಿಬೇಕಾಗಿದ್ದು ಯಾವುದು? ದೇವರ ಶಬ್ದ. ನಾನು ಮಾತಾಡ್ತಾ ಇರೋದು ಸರಿನಾ ತಪ್ಪು? ಆದರೆ ಹೊಳೆದಿದ್ದು ಯಾವುದು? ಇದನ್ನು ಹೊತ್ಕೊಂಡವನು ಇವತ್ತಿಂದ ಹೊಳಿತಾನೆ. ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಇವತ್ತು. ಇದನ್ನು ಯಾರೆಲ್ಲ ಹೊತ್ಕೊಂತೀರೋ ಅದು ಹೊಳೆಯಲ್ಲ, ಅದು ನಿನ್ನನ್ನು ಹೊಳೆಸುವ ಅಭಿಷೇಕ ಇವತ್ತು ನಿನ್ನ ಮೇಲೆ ಬರಲಿಕ್ಕೆ ಪರಿಶುದ್ಧಾತ್ಮನ ಇವತ್ತು ತಿಳಿದು ಬರ್ತಾ ಇದ್ದಾನೆ ಇಲ್ಲಿ. ನಿನಗಿದು ಅವಮಾನ ಅಲ್ಲ, ಇದು ನಿನ್ನನ್ನು ಹೊಳೆಸುವ, ಸನ್ಮಾನ ಮಾಡುವ ದೇವರ ಶಬ್ದ ಇದು. ಇವತ್ತು ಯಾರೆಲ್ಲ ಇದನ್ನು ಹೊತ್ಕೋತಿರೋ ಅವರಿಗೆಲ್ಲ ದೇವರು ಹೇಳ್ತಾರೆ, ಹಿಮಕಾಂತಿಗಿಂತ ಪೂರ್ಣವಾದದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಗನು, ನಿಮಗೆ ಸಾಟಿ ಎಲ್ಲೊಬ್ಬರು. ರಕ್ಷಕ ನೀನೇನೇ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ
ದೇವರು ಮೊಣಕಾಲು ನಾಮಿಸುವೆನು. ಅವಮಾನಗಳು ಬಂದಿತು, ನಿಂದನೆಗಳು ಬಂತು, ಸೇವೆನೇ ಬಿಟ್ಟುಬಿಡೋಣ ಅಂತ ಕೂಡ ಹೋರಾಟಗಳು ನನ್ನ ಮನಸ್ಸಲ್ಲಿ ಬಂತು. ಹಿಡಿದ ಪುಸ್ತಕವನ್ನ ನಾನು ಬಿಡಲಿಲ್ಲ ಪ್ರಿಯರೇ. ನನ್ನ ಅಣ್ಣಂದಿರು ಕೂಡ ಹೇಳಿದ್ರು, ನೀನೀಗೆ ಬಿಟ್ಟೋದ್ರೆ ನಿನ್ನ ಮಕ್ಕಳ ಮದುವೆ ಟೈಮಲ್ಲಿ ತುಂಬ ಪಶ್ಚಾತ್ತಾಪ ಪಡ್ತೀಯ. ಆದರೆ ಇವತ್ತು ಅನೇಕರು ಸನ್ಮಾನಿಸುವ ಹಾಗೆ, ನಾನು ಸುಳ್ಳು ಹೇಳ್ತಿರೋದಲ್ಲ, ನಿಮ್ಮ ಪಾಸಮ್ಮನಿಗೆ ಗೊತ್ತು, ನನಗೆ ಗೊತ್ತು, ನನ್ನ ಅಣ್ಣಂದಿರಿಗೆ ಗೊತ್ತು. ಅವರ ಮಧ್ಯದಲ್ಲಿ ಹೀಗೂ ಹೇಳಿದ್ರು, ಎಷ್ಟು ದಿವಸ ಕಾಯ್ತೀಯೋ, ಇನ್ನೂ 25 ವಯಸ್ಸಾಯಿತು ಮಗಳಿಗೆ, ಮರ್ತೊಮ್ಮದವ್ರನ್ನ ನನ್ನ ಹತ್ರ ಲಿಸ್ಟ್ ಇದ್ದಾರೆ, ಕೊಡ್ಲಾ? ಇದು ನಡೆದ ಘಟನೆ. ದೊಡ್ಡಣ್ಣ ಈ ಸಭೆ ಒಳಗೆ ಬಂದೇ ಬರ್ತಾರ್ರಿ. ಅವ್ರು ನೀವು ಒಪ್ಪನ ಕೇಳಿ ನೋಡಿ, ನೀವೀಗ ಹೇಳಿದ್ರ ಅಂತ. ಅವ್ರು ಹೇಳಿದ್ರು, ಮರ್ತೊಮ್ಮದವ್ರು ಇದಾರೆ ಕಣೋ ನನ್ನ ಹತ್ರ, ಒಳ್ಳೆ ಕುಟುಂಬದವ್ರು ಇದ್ದಾರೆ, ಕೋಟ್ಯಾಧೀಶ್ವರಗಳಿದ್ದಾರೆ, ನಿನ್ನ ಮಗಳನ್ನ ಅವ್ರು ಕೊಡು. ನಾನು ಹೇಳಿದೆ, ಒಂದು ನಂಬಿಕೆ ಅವಳ ಕೈಲಿಡಿಸಿದ್ದೀನಿ ನಾನು. ಆ ನಂಬಿಕೆಗೆ ಮತ್ತೆ ನಾನು ಹಿಂಜಾರಿಸೋದಿಲ್ಲ ಅವಳನ್ನ. ಅದೆಲ್ಲ ಒಪ್ಕೊಳ್ತೀನಿ ಕಣೋ, ನಿನ್ನ ಸೇವೆ ಎಲ್ಲ ಕರೆಕ್ಟಾಗಿದೆ, ನಿನ್ನ ಮಿನಿಸ್ಟ್ರಿ ಚೆನ್ನಾಗಿದೆ, ಎಲ್ಲ ಒಪ್ಕೊಳ್ತೀನಿ. ಆದರೆ ಮಗಳ ವಿಷಯ, ಡೇಟ್ಗಳು ಹೋಗ್ತಾ ಇದೆ, ದಿನಗಳು ಹೋಗ್ತಾ ಇದೆ, ಪ್ರಾಯ ಹೋಗ್ತದೆ. ನಾನು ಹೇಳಿದೆ, ಕರೆದವನ್ನ ನನ್ನ ಕೈ ಬಿಡೋದಿಲ್ಲ. ಅವರ ಮುಂದೆ ನನ್ನನ್ನು ಸನ್ಮಾನಿಸಿದ. ಕಳೆದ ದಿನ ಎಂಗೇಜ್ಮೆಂಟ್ಗೆ ಅವರು ಬಂದು ನನ್ನ ಮಗಳು ವಾಸ ಮಾಡುವ, ವಿವಾಹದ ನಂತರ ವಾಸ ಮಾಡುವ ಮನೆ ಅವರ ಮಾವನವರು ನೋಡಿ ನಮ್ಮಣ್ಣ ಒಂದೇ ಮಾತು ಹೇಳಿದ್ರು, ನಿನ್ನ ನಂಬಿಕೆ. ರಕ್ಷಕ ನೀನೇನೇ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು ಮೊಣಕಾಲು ನಾಮಿಸುವೆನು. ಅಲ್ಲೂ ದೇವರ ತಲೆ ತಗ್ಸಕ್ ಬಿಡ್ಲಿಲ್ಲ. ನಾನು ಪ್ರವದಿಸ್ತಾ ಇದ್ದೇನೆ, ನೀವು ನಾನು ಹಿಡಿದಿರೋ ಪುಸ್ತಕವನ್ನ, ನಾನು ಹಿಡಿದಿರುವ ಶಿಲುಬೆ ನೀವು ಹಿಡ್ಕೊಳ್ಳೋದಾದ್ರೆ ನಿಮ್ಮನ್ನ ದೇವರ ತಲೆ ತಗ್ಸ್ಲಿಕ್ಕೆ ಬಿಡೋದಿಲ್ಲ. ಮನಸ್ಯಾಲವನ ನಿಮ್ಮ ತಲೆಯನ್ನು ತಗ್ಗಿಸಲಿಕ್ಕೆ ಬಿಡದೆ ಇರುವ ದೇವರು. ಆದ್ರೆ ನಿನ್ನ ಹಣದ ಮೇಲೆ ನಂಬಿಕೆ ಇಡಬಾರದು, ಮನುಷ್ಯರ ಮೇಲೆ ನಂಬಿಕೆ ಇಡಬಾರದು. ಅನೇಕರು ನನಗೆ ಹೇಳಿದ್ರು, ಯಾಕೋ ಇನ್ನು ಸೇವೆ ಮಾಡ್ತೀಯ, ಯಾಕೆ ಬೇಕು ನಿನಗೆ ಈ ಸೇವೆ ಎಲ್ಲ? ಹಿಡಿದ ಪುಸ್ತಕವನ್ನು ಬಿಡಲಿಲ್ಲ ಪ್ರಿಯರೇ, ಹಿಡಿದವನನ್ನ ನಾನು ಬಿಡಲಿಲ್ಲ. ಇವತ್ತು ನನ್ನ ಕುಟುಂಬದವರು ಹೇಳ್ತಾ ಇದ್ದಾರೆ, 51 ವರ್ಷ ಸೇವೆ ಮಾಡುವ ಮನೆಗೆ ನಿನ್ನ ಮಗಳನ್ನ ದೇವರೇ ಕಳಿಸಿರೋದಪ್ಪ. ಒಂದು ಸಭಾಪಾಲಕನ ಮಗಳಿಗೆ ಒಂದು ಸಭಾಪಾಲಕನ ಮನೆಗೆ ಕಳಿಸ್ತಾ ಇದ್ದಾರಲ್ಲ, ನಿನ್ನ ದೇವರೇ ದೊಡ್ಡವರು. ಮನುಷ್ಯರನ್ನ ಆಶ್ರಯಿಸಬೇಡ್ರಿ, ದೇವರನ್ನ ಆಶ್ರಯಿಸ್ರಿ. ಇವತ್ತು ವಿವಾಹಗಳು ನಡೆಯುವ ಕುಟುಂಬಗಳಿಗೆ, 3 ಕುಟುಂಬಗಳಿಗೆ ನಾನೊಂದು ಅಪೊಸ್ತಲನಾಗಿ ಮಾತನಾಡ್ತಾ ಇದ್ದೇನೆ. ನಾನು ಹಿಡಿದ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ರಿ. ನಿಮ್ಮ ಮನೆಯಲ್ಲಿ ನಡೆಯುವ ಮದುವೆಗಳು ಅದು ಸನ್ಮಾನಿಸಲ್ಪಡುತ್ತದೆ. ಆಮೆನ್. ಹುರಬಲ ಮನಗಡದಲವಾ ನಸಟಲ ಕುತರ ಮನಸ್ಯಾಲಬನ ಹಂತುರ ಕಾಟೆಲಿವ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 6, 7, 8ನೇ ವಚನ. ಜ್ಞಾನವನ್ನು ಬಿಡದಿದ್ದರೆ, ಏನಮ್ಮ? ಜ್ಞಾನವನ್ನು ಬಿಡದಿದ್ದರೆ, ಚಿನ್ನವನ್ನು ಬಿಡದಿದ್ರೆ ಆಯ್ತಾ? ಇಲ್ಲ. ಹಲೋ,
ಇಲ್ಲ. ಅಣ್ಣ ಹಣನ್ ಬಿಡ್ತಿದ್ರೆ ಅಂತ ಐತಾ? ಕೆಲ್ಸನ ಬಿಡ್ಬೇಡಣ ಅಣ್ಣ. ಹಲೋ ಸೈಮನಣ್ಣ, ಬಿಡ್ಬೇಡ. ಈ ಲೋಕದ ವಸ್ತುಗಳನ್ನು ಹಿಡಿಯುವವನು ಆ ಲೋಕದ ವಸ್ತುಗಳಲ್ಲೇ ನಾಶವಾಗಿ ಹೋಗ್ತಾನೆ. ಆದರೆ ನನ್ನ ಯೇಸುವನ್ನು ಹಿಡಿಯುವವನು ನೀನು ಯಾರೆಲ್ಲ ನಿನ್ನ 3,000-4,000 ದೇವರುಗಳು ಪಾರಂಪರೆ ದೇವರಗಳನ್ನ ಬಿಟ್ಟು ಇವತ್ತು ಯಾವುದೋ ಹೊರದೇಶದ ದೇವರು ನಡೀತಿದೆಯಲ್ಲ ಅಂತ ಆಡಿಸ್ಕೊಂಡು ಅವರ ಮುಂದೆಯೇ ನಿನ್ನ ಮನೆಯನ್ನ ಮೇಲೆತ್ತಿ ಅವನು ಯೆಹೋವ ನಿಸ್ಸಿ ಎಂಬುವಂತ ಬಾವುಟವನ್ನು ಆರಿಸಿ ಅವರ ಮುಂದೆ ನಿನ್ನನ್ನು ಸನ್ಮಾನ ಮಾಡುವ ದೇವರು. ಅವರು ಹೇಳ್ತಾ ಇದ್ದಾರೆ, ಜ್ಞಾನವನ್ನ ಬಿಡದಿದ್ದರೆ ನನಗೊಂದು ಚೂರು ಜ್ಞಾಪ. ಯಾರನ್ನ ಇದ್ದೀರಾ? ತೂಕ ಇರೋದು ಬೇಡ. ಯೋಹನಣ್ಣ ಹೊಸ ಹೆಸರಿಟ್ಟಿರೋರನ್ನ ಕರೀತಾ ಇದ್ದೀನಿ. ಸಿಂಸನಣ್ಣ ಎಲ್ಲ ಐತಿ ಇನ್ನೊಂದು. ಸುಮನ್, ಈ ಖರ್ಚೀಫ್ನ ಇಲ್ಲಿ ನಿಲ್ಲಿಸ್ಬಿಡ್ರಿ ನನ್ನ ಕೈ ಇಲ್ದೇಲೆ. ಈ ಖರ್ಚೀಫ್ನ ಯಾವ ಸಪೋರ್ಟ್ ಇಲ್ದಲೆ ಇಲ್ಲೇ ನಿಲ್ಲಿಸ್ರಿ ನೋಡೋಣ. ನಿಲ್ಲಿಸ್ರಿ ಒಂಚೂರು. ಎಲ್ಲ ಆಗತ್ತೆ ಅಂತೀರಾ? ನನ್ನ ಕೈಲಿ ಏನಾಗಲ್ಲ. ಹಿಂಗೆ ಕೊಟ್ಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ನೀನು ಹಿಂಗೆ ಹಾಳಾಗಿ ಹೋಗ್ತೀಯ. ಮಾಡಬೇಡ ಸವಾಲು ಯಾರ ಮುಂದೆನು. ದೇವರನ್ನ ಭಯಪಡಿನ ಮೇಲೆ ಹಿಂಗೆ ಮಾಡಿಬಿಡ್ತೀನಿ. ಮಣ್ಣಂಗಟ್ಟೆ ಏನಾಗಲ್ಲ. ಹಂಗೆ ಮಾಡಕ್ಕಿದ್ದವನೇ ಇವತ್ತು ಬಂದು ಇಲ್ಲಿ ಕೂತವನು. ಯಾವುದು ಉಳಿಯಲ್ಲ, ಉಳಿಯೋದೊಂದೇ. ಒಂಚೂರು ಇದು ನಿಲ್ಲಿಸ್ರಿ ಪ್ಲೀಸ್. ಹಾಗಾದರೆ ಇದನ್ನ ನಿಲ್ಸಕ್ಕೆ ನಿಮ್ಮ ಕೈಲಿ ತಾಕತ್ತಿಲ್ಲ ಅಂದರೆ, ಇವತ್ತು ಹಂಗೆ ಮಾತಾಡ್ತಾ ಇದ್ದೀನಿ, ನಾನು ಆಡು ಭಾಷೆಯಲ್ಲೇ ಮಾತಾಡ್ತೀನಿ ಇವತ್ತು. ಇದನ್ನ ನಿಲ್ಸಕ್ಕೆ ನಿಮಗೆ ತಾಕತ್ತಿಲ್ಲ ಅಂದರೆ, ಅವನ ತಾಕತ್ತಲ್ಲ ಭೂಮಿಯನ್ನು ನಿಲ್ಲಿಸಿರೋದು, ಅವನ ಜ್ಞಾನದಲ್ಲಿ ನಿಲ್ಲಿಸಿದಾನೆ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಈಗ ನನ್ನ ಪ್ರಶ್ನೆ, ಟೀಚರ್ಸ್ಗಳಿದ್ದಾರೆ ಇಲ್ಲಿ, ನೀನು ಯಂತ್ರ ಮೇಲೆ ನಿಂತಿದ್ಯಾ? ಭೂಮಿ ಮೇಲೆ. ಭೂಮಿ ಯಂತ್ರ ಮೇಲೆ ನಿಂತೈತೆ. ಯೆಹೋವನ ಜ್ಞಾನದ ಮೇಲೆ ನಿಂತಿದೆ. ಇವತ್ತು ಆ ಜ್ಞಾನನ ನಾನು ಸ್ವಲ್ಪ ದಡ್ರು ಎಂಬುದಾಗಿ ಕರೆಯಲ್ಪಡುವಂತಹ ಯಾವ ಸಭೆಗೆ ಹೆಣ್ಣುಗಳನ್ನು ಕೊಡಲ್ಲ. ಅವಳ ಆಡಂಬರ ಸಭೆ, ಅವರು ಬೂಟಾಟ್ಕೆ ಸಭೆ ಅಂದವರು. ಆ ಸಭೆನ ಹುಡುಕಿ ಬರಲಿ. ಜ್ಞಾನ ಬೇಕು ಅಂದ್ರೆ ಇದೇ ಸಭೆಗೆ ಬರಬೇಕು. ಇವತ್ತು ನಾನು ಸವಾಲಾಗ್ತಾ ಇದ್ದೀನಿ ಯೇಸು ಕ್ರಿಸ್ತನ ನಾಮದಲ್ಲಿ. ತುಮಕೂರಲ್ಲಿ ಯಾರನ್ನು ಹುಡುಕಿದ್ರು DGSC ಸಭೆನವ್ರ ಜ್ಞಾನ ಇರೋಷ್ಟು ಯಾರು ಸಿಗೋದಿಲ್ಲ ಇನ್ನು ಮೇಲೆ. ಹಲ್ಲೆಲೂಯಾ. ಜ್ಞಾನವನ್ನ ಕಾಪಾಡುವುದು. ಜ್ಞಾನವನ್ನ ಬಿಡದಿದ್ದರೆ, ವಾಟ್ ಇಸ್ ಇಟ್ ಬೇಬಿ? If you honor wisdom, English ಅಲ್ಲಿ ಚೆನ್ನಾಗಿದೆ. Can you put no any other version you have? ಒಂದು ವರ್ಷನ್ ಅಲ್ಲಿ ಇದೆ, if you honor wisdom, ನೀನು ಜ್ಞಾನವನ್ನು ಸನ್ಮಾನಿಸುವುದಾದ್ರೆ ಜ್ಞಾನವು ನಿನ್ನನ್ನು ಸನ್ಮಾನಿಸ್ತದೆ. Oh come on somebody, hallelujah. ಅರ್ಥ ಆಗ್ತಾ ಇದೆಯಾ? Forsake her not, she shall perceive thee, love her and she. ಇಲ್ಲ ಈ ವರ್ಷನ್ ಅಲ್ಲ, ಆ ವರ್ಷನ್ ಸಿಗಲ್ಲ ಬಿಡೋದು. ಹಲ್ಲೆಲೂಯಾ. ಜ್ಞಾನವನ್ನ ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು. ಅದೇನ್ ಮಾಡ್ತದೆ? ಕಾಪಾಡುತ್ತೆ. ಸ್ತೋತ್ರ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬೈಲಿ ಇವತ್ತು ನೀನೇ ಎಲ್ಲ ನೀನೇ ಇವತ್ತು ಬಾ. ಸ್ತೋತ್ರ. ಜ್ಞಾನವನ್ನ ಯಾವುದನ್ನ ನೋಡ್ರಿ ತೋರಿಸ್ತೀನಿ ಈಗ. ಅಯ್ಯೋ ಬಟನ್ ಹೊಡೆದೋಗ್ತದೆ, ಕೈ ಹಿಡಿಬೇಡ, ಹಿಂಗೆ ಹಿಡ್ಕೋಬೇಡ, ಬಿಡು ಓಲಿ ಎತ್ತಾಗೆ. ಯಾರನ್ನ ಬರೋಣ ಬೇಡ ಬಿಡು, ಅಲ್ಲೇ ಇರು. ನನಗೆ ಬರ ಮಗ, ಈ ಕಡೆ ನಿಂತ್ಕೊ. ನೀನು ಬಾ, ನೀನು ಇತ್ತಾಗ ಬಾ. ಅವರು ಬರೋದು ಲೇಟ್ ಆಗ್ತಾ ಇದ್ದಾವೆ. ಬಾ ನೀನೇ. ಬಂದರು ಎದ್ದು. ನಂಗೆ ಟೈಮ್ ಇಲ್ಲ. ಇವರು ಹಣ
ಹೆಣ ಅಲ್ಲ. ಎಲ್ಲರೂ ಹೇಳ್ರಿ, ಹಣ. ಹೆಣ ಅಲ್ಲ, ಹಣ. ಇವರು ದೇವರು. ಈಗ ನೀವು ಹೇಳ್ರಿ, ಮದುವೆಗೆ ಯಾವ್ದು ಬೇಕು? ಅವನು ಫ್ಲವರ್ ಡೆಕೋರೇಷನ್ಗೆ ದೇವ್ರವ್ರೆ ನೀನು ಹಂಗೆ ಮಾತಾಡಿ ಮೇಲೆ ಮಕ್ ಹೊಡಿತಾರೆ ಅವರು. ಇನ್ನೂ ಹೇಳ್ಬೇಕಾದ್ರೆ ಮಕ್ ಹೊಡಿತಾರೆ. ಇನ್ನೊಂದು ಚೂರು ಆಳವಾಗಿ ಹೋಗ್ಬೇಕಾದ್ರೆ ಮಕ್ ಹೊಡಿತಾರೆ. ಯೋ ಏನು ಅದು ಬೇಡ. ಯೋ ನಿನ್ನ ದೇವ್ರನ್ನ ನೀನಿಕ್ಕೋ. ಈ ಪದ್ದು ಡಬ್ಲು ರಾರ, ಡಬ್ಲು ಈರಾ. ನೀರಾ ಅಲ್ಲ, నీరా యారన్నా కేಳ್ಬಿಟ್ಟಿರ ఆಮೇಲೆ ఈరా ఏ నువ్వు దేవుళ్ళు నువ్వే వచ్చారా రాండప్ప మీకు డబ్బులు కాదు డబ్బులు రా. ಆದರೆ ಇವರು ಇವತ್ತು ಈ ದುಡ್ಡನ್ನು ಹಣ ಹಿಡ್ಕೊಳ್ದಲೆ ಜ್ಞಾನ ಹಿಡ್ಕೊಂಡ್ರೆ, ಈಗ ನೆಕ್ಸ್ಟ್ ವಚನ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಬನ್ನಿ, ಇಲ್ಲಿ ಬಾ, ಇಲ್ಲಿ ಬಾ. ಬಾರ ರಾಜ್ಕುಮಾರ ಬಾ, ನಿಂತ್ಕೊಳ್ಳಿ. ಅವನು ಹಿಂದೆ ನಿಂತು. ಸೈಜ್ ಯಾವ್ದು ದೊಡ್ಡದು ನೋಡ್ರಿ. ಸ್ತೋತ್ರ. ಕಾಣಕ್ಕೆ ಚಿಕ್ಕದಾಗೈತೆ ಜ್ಞಾನ, ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾನೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು. ಜ್ಞಾನ ಕಾಣಕ್ಕೆ ಚಿಕ್ಕದಾಗಿ ಅಲ್ಪವಾಗಿರ್ತದೆ, ಕೆಲಸ ಸಿಕ್ಕಾಪಟ್ಟೆ ಮಾಡ್ತದೆ. ನೀನು ಇದನ್ನೇ ಹಿಡ್ಕೊಂಡ್ರೆ ನೆಕ್ಸ್ಟ್ ಲೈನ್ ಏನೋ ಅಲ್ಲಿರೋದು, ಅದು ನಿನ್ನನ್ನು ಅದು ಅದು ನಿನ್ನನ್ನು ಅದು ನಿನ್ನನ್ನು ಅದು ನಿನ್ನನ್ನು ಅದು ನಿನ್ನನ್ನು ಇನ್ನೊಂದು ಸರಿ ಹೇಳ್ರಿ ಜೋರಾಗಿ, ಅದು ನಿನ್ನನ್ನು ಯಾವುದು? ವಾವ್ ವಾವ್ ವಾವ್. ಅರ್ಥ ಆಗ್ತಾ ಇದೆಯಾ? ಎಲ್ಲರಿಗೂ ಹೇಳ್ತಾ ಇರೋದು. ಈಗ ನೋಡ್ರಿ, ಈಗ ಒಂದು ಘಟನೆ ನಡೀತದೆ. ಮದುವೆ ಮುಗೀತು, ಹೇಳ್ರಿ ಎಲ್ಲರೂ, ಮದುವೆ ಮುಗೀತು. ಈಗ ವಿಡಿಯೋಗ್ರಾಫರ್ ಬರ್ತಾವನೆ. ಯಾರು ಬರ್ತಾವ್ರೆ? ಈಗ ಅವ್ರಿಗೆ ದುಡ್ಡು ಬೇಕು, ಜ್ಞಾನ ಹಿಡ್ಕೊಂಡವ್ರೆ. ಆಟೋಮೆಟಿಕ್ಕಾಗಿ ದುಡ್ಡು ಅವ್ರ ಹಿಂದೆ ಬಂದು ನಿಂತ್ಕೊಂತಾರೆ. ತಕ್ಕ ಸಮಯಕ್ಕೆ ನಿನ್ಗೆ ಒದಗಿಸುವ ದೇವರು. ಅದಕ್ಕೆ ಅವನನ್ನು ಯೆಹೋವ ಈರೆ ಎಂಬುದಾಗಿ ಕರೆಯುತ್ತಾರೆ. ನಿನಗೆ ಸಮಯಕ್ಕೆ ಒದಗಿಸುವ ದೇವರು. ವಿಡಿಯೋಗ್ರಾಫರ್ ಬಂದ, ತೆಗೆದು ಕೊಟ್ಬಿಟ್ಟು ಕಳಿಸಿದ್ರು ದುಡ್ಡು. ಕೇಳಬೇಡ ಇದು. ಸಾಲದವ್ರು ಬಂದರೆ ಅವ್ನು ಸತೋದ ಅಂದ್ಬಿಡ್ತೀನಿ. ಫೋನ್ ಮಾಡಿದ್ರೆ, ಇಲ್ಲಪ್ಪ ನೀನು ನಿನ್ನ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಡು ಬದುಕೋ, ಡಬಲ್ ವರ್ಷ ನೋಡ್ರಿ. ಅದು ಬಂದು ಅದ್ರ ಕೆಲಸ ಮುಗಿಸಿ ಮತ್ತೆ ಹೋಗೋದು ಯಥಾಸ್ಥಾನಕ್ಕೆ ನಿಂತ್ಕೊಳ್ಳೋದು. ನಿಮ್ಮ ಹತ್ರ ಇರಲ್ಲ, ಅದು ಇರಲ್ಲ, ನೀನು ಅನ್ಕೊಂಡಂಗೆ ಇರಲ್ಲ ಅದು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅರ್ಥ ಆಗ್ತಾ ಇದೆಯಾ? ವೆನ್ ಯು ಕ್ಯಾಚ್ ವಿಸ್ಡಮ್, ಇಟ್ ವಿಲ್ ಹಾನರ್ ಯು ಇನ್ ಟೈಮ್. ಹಲೋ, ನಾನು ಹೇಳೋದು ನಿಮಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ನಿಮಗೆ. ನನಗೆ 33,000 ಕಳಿಸು ಅಂತಂದರು. ಟೈಮ್ ಕೊಟ್ಟೆ, 33,000ದೊಳಗೆ ಬಂತ, ಕಳಿಸಿದ್ನಾ. ಈಗ ಮತ್ತೆ ನನ್ನ ಅಕೌಂಟ್ 0. ಹಲೋ, ಸ್ಕ್ರೂ ಡ್ರೈವರ್ ಕೊಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಈಗ ಫೋಟೋ ವಿಡಿಯೋದವನು ನೋಡ್ಬಿಟ್ಟ, ಈಗ ಬರ್ತಾವನು ಫ್ಲವರು. ಇಕ್ಕೊಳ್ಳಿ ಎಲ್ಲ ಕಿವಿ ಮೇಲೆ ಹೂವನ. ಈಗ ಫ್ಲವರ್ ಡೆಕೋರೇಷನ್ ಅವನು ಬರ್ತಾವನೆ. ಮದುವೆ ಆಯಿತು, ಜ್ಞಾನ ಹಿಡ್ಕೊಂಡಿದ್ಯಾ? ಯಾವುದು ಜ್ಞಾನ? ವಾಟ್ ಈಸ್ ದ ವಿಸ್ಡಮ್ ಆಫ್ ಗಾಡ್? Wisdom of God is something arranging the things in order. ಇದು ಯಾವ ದಿನಗಳು? ಮುಸ್ಲಿಮ್ಸ್ ಯಾವ ದಿನಗಳು? ರಮದಾನ್ ದಿನಗಳು. ಏನದು ರಮದಾನ್ ಗೊತ್ತಾ ನಿಮಗೆ? ಹಲೋ, ಮೊನ್ನೆ ದಿವಸ ಶುಕ್ರವಾರ ನಾನು ಉಪವಾಸ ಪ್ರಾರ್ಥನೆ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಬರಕ್ಕೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ಒಂದು ಕಡೆ ಒಳ್ಳೆ ಒಳ್ಳೆ ಕುರಿಗಳು ನಿಂತಿದ್ರು. ಯಪ್ಪ, ಒಂದೊಂದು ಕುರಿಗಳು ಒಳಿತಾ ಐತೆ ಅಂದರೆ, ಯಪ್ಪ ನಮ್ಮ ಚಿನ್ನಣ್ಣ ಏನಾನ ಇದ್ದಿದ್ರೆ ಕಾಸು ಇರ್ತದೋ ಇಲ್ವೋ, ಕಿಡ್ನಿನಾದರೂ ಮಾಡೋ ಅಂತ ತಗೊಂಬರೋರು.
ಅವ್ರು ಹಂಗೆ ಅವ್ರಿಗೋಸ್ಕರ ಕಿಡ್ನಿ ಮಾರಲ್ಲ, ಅವ್ರು ಬೇರೆಯವ್ರಿಗೋಸ್ಕರ ಏನು ಬೇಕಾದ್ರೂ ಮಾರ್ಕೊಂಡ್ಬಿಡ್ತಾರೆ. ಸ್ತೋತ್ರ ಸ್ತೋತ್ರ. ಅದು ಹಂಗೆ, ಅದು ಸ್ತೋತ್ರ. ನಿಜ. ನನ್ನ ಮಗಳು ಕೇಳಲ್ಲ, ಅಪ್ಪ ಏನಕ್ಕಪ್ಪ ಇದು? ಅವಳು ಕೇಳಲ್ಲ, ಅವಳು ಬರ್ತಾಳೆ, ಕೇಳಿಸ್ ನೋಡ್ರಿ. ಅಪ್ಪ ಏನಪ್ಪ ಇದು? ಮಗ, ಇದೇ ಯೇಸು ಸ್ವಾಮಿ ಮಾಡಿದ್ದು. ಐ ಟಾಟ್ ಹರ್. ನಾನು ಅಲ್ಲೇ ಕಲಿಸ್ಕೊಟ್ಟೆ ವಾಕ್ಯನ. ಐ ನೆವರ್ ಸೆಡ್ ರಾಂಗ್ ಥಿಂಗ್ಸ್. ಇದೇ ಯೇಸು ಸ್ವಾಮಿ ಮಾಡಿದ್ದು. ದೋಷ ಇಲ್ಲದೆ ಇರುವಂಥ ಕುರಿಯನ್ನು ವರ್ಷಕ್ಕೊಮ್ಮೆ ಅವರು ಯಜ್ಞ ಕೊಡ್ತಾರೆ. ಅದರ ಹಬ್ಬನೇ ರಮದಾನ್. ಅರ್ಥ ಆಗ್ತಾ ಇದೆಯಾ? ಆ ರಕ್ತದ ಮೂಲಕವಾಗಿ ಕುರ್ಬಾನ್ ಮಾಡ್ತಾರೆ. ಯಾವುದನ್ನ? ಅವರ 365 ದಿನದ ಮೊದಲನೇ ದಿನದ ಪಾಪಗಳನ್ನು ಈ ರಮದಾನ ದಿನದಂದು ಊನವಿಲ್ಲದೆ ದೋಷವಿಲ್ಲದೆ ಇರುವಂಥ ಕುರಿಯನ್ನು ಬಲಿ ಕೊಟ್ಟು ಅವರ ಪಾಪಗಳನ್ನು ಅವರು ತೊಳ್ಕೊಳ್ತಾ ಇದ್ದಾರೆ. ಕುರ್ಬಾನ್. ಅಲ್ಲಾಹುನ ಬಲಿಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಏನಂತ? ಅದಕ್ಕೆ ಮೋಶೆ ಹೇಳಿದ್ದು, ನೀವು ಅರಿಯದೇ ಇರುವಂತ ದೇವರನ್ನ ಆರಾಧಿಸ್ತಿದ್ದೀರ, ನಾನು ಅರಿತಿರುವಂತ ನನ್ನನ್ನು ಕರೆದ ದೇವರನ್ನ ಆರಾಧಿಸ್ತಾ ಇದ್ದೇನೆ. ಅಲ್ಲಾಹುನ ಬಳಿಗೆ ತಕೊಂಡು ಹೋಗಿ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಈ 355 ದಿನದ ಪಾಪನ ನಾನು ಕುರ್ಬಾನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಆ ಪಾಪ ತೊಳೆದಿದ್ಯಾವುದು? ಮಾಂಸ ಅಲ್ಲ, ರಕ್ತ. ಪಕ್ಕದವ್ರನ್ನ ಹೇಳ್ರಿ ಸ್ತೋತ್ರ ಹೇಳ. ವರ್ಷ ವರ್ಷ ಕೊಡಬೇಕಾಗಿಲ್ಲ, ನನಗೊಂದೇ ಬಾರಿ ಕೊಟ್ಟವನಲ್ಲಿದ್ದಾನೆ. Come on, somebody celebrate Jesus. Hallelujah. ನಾನು ವರ್ಷ ವರ್ಷ ಕುರ್ಬಾನ್ ಕೊಡಬೇಕಾಗಿಲ್ಲ, ನಾನು ವರ್ಷ ವರ್ಷ ರಕ್ತದ ಬಲಿ ಕೊಡಬೇಕಾಗಿಲ್ಲ. ನಿನಗೋಸ್ಕರ ಎಲ್ಲ ತೀರಿತು ಎಂಬುದಾಗಿ ಹೇಳಿದಂತ ಒಬ್ಬ ದೇವರು, ಅವನು ಹೇಳುತ್ತಾ ಇದ್ದಾನೆ, ಸಕಲವು ತೀರಿತು. ಹಿಮಪಾತಕ್ಕಿಂತ ತಂಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು ಬೆಳ್ಳಿ ಬಂಗಾರಕ್ಕಿಂತ ನಿರ್ಮಲವಾದದ್ದು ಯೇಸುವೇ ನನ್ನ ನಾಮವು. ಪಕ್ಕದವ್ರು ಹೇಳ್ರಿ, ಎಲ್ಲ ತೀರಿತು, ಎಲ್ಲ ತೀರಿತು. ನಿನ್ನ ಎಲ್ಲ ಸ್ವರ್ಗದಲ್ಲಿ ಬರೆದು ತೀರಿಸ್ತಾ ಇದ್ದಾರೆ ಅವರು. ನಿನಗೆ ಎಷ್ಟು ಕೊಡ್ಬೇಕು ತಗೋ, ನನ್ನ ಮಗಳಿಗೋಸ್ಕರ ನನ್ನ ರಕ್ತ ಕೊಟ್ಟಿದ್ದೀನಿ, ತಗೋ ತೀರಿಸ್ಕೋ ಅದನ್ನ. ಜ್ಞಾನ ಇವತ್ತು ನಿಮ್ಮೊಳಗೆ ಬರಲಿ ಯೇಸುವಿನ ನಾಮದ. ಗಮನ ಇಡ್ರಿ, ಇಲ್ಲಿ ಫ್ಲವರ್ನವನು ಬಂದ, ಬೇಕಾದಾಗ ಹಣ ಬಂದ. ಈಗ ಇಲ್ಲಿ ಕೂತಿರೋರೆಲ್ಲರಿಗೂ ಒಂದೊಂದು ಕಾರ್ಯ ಇದೆ, ಒಂದೊಂದು ದುಃಖಗಳಿದೆ. ಇವತ್ತಿನವರೆಗೂ ಕೈ ಬಿಡಲಿಲ್ಲಲ್ಲ ದೇವರು, ಅವ್ರ ಮುಂದೆ ಬಿಟ್ಟಿಲ್ಲಲ್ಲ. ನಿನಗೆ ತಕ್ಕ ಸಮಯಕ್ಕೆಲ್ಲ ನಡೆಸ್ತಾ ಇದ್ದಾರ, ಇನ್ನು ಮುಂದೆನೂ ನಡೆಸ್ತಾರೆ. ಪ್ರವಾದಿ ನುಡಿಯುತ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. The God who has never left you until this day, ಇನ್ನು ಮುಂದೆನೂ ಬಿಡೋದಿಲ್ಲ ಅವನು ನಿನ್ನನ್ನ. ನಾನು ಯೇಸುವಿನ ನಾಮದಲ್ಲಿ ನುಡಿತಾ ಇದ್ದೇನೆ. ಅವಳನ್ನ ಹಿಡ್ಕೋ, ಕೂಕೋ ಕೂಕೋ ಕೂಕೋ. ಇವಳನ್ನಲ್ಲ, ಜ್ಞಾನ, ವಿಸ್ಡಮ್ ಆಫ್ ಗಾಡ್. ಅನೇಕರಿಗೆ, ಕೆಲವರಿಗೆ ದುಡ್ಡಿದೆ, ಹ್ಯಾಕ್ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ. ಬಿಕಾಸ್ ದೇ ಡೋಂಟ್ ಹ್ಯಾವ್ ವಿಸ್ಡಮ್. ಪಕ್ಕದವ್ರು ಹೇಳ್ರಿ, ದುಡ್ಡು ಹಾಸಿಗೆನ ಖರೀದಿ ಮಾಡ್ಬೋದು, ನಿದ್ರೆ ನೆಮ್ಮದಿ ಇಲ್ಲ, ನೆಮ್ಮದಿನಾಗಲ್ಲ. ದುಡ್ಡು ಔಷಧಿನ ಖರೀದಿ ಮಾಡ್ಬೋದು, ಆರೋಗ್ಯನಾಗಲ್ಲ. ದುಡ್ಡು ಜನರನ್ನ ಕೆಲಸಕ್ಕೆ ಕರ್ಕೊಂಬರ್ಬೋದು, ಆತ್ಮಿಕರನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಮನಿ ಕ್ಯಾನ್ ಬೈ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್, ಬಟ್ ನಾಟ್ ದ ವಿಸ್ಡಮ್ ಆಫ್ ಗಾಡ್. ಟುಡೇ, ಇವತ್ತು ಈ ಆಲಯದೊಳಗೆ ಕೂತಿರೋರಿಗೆ ನಾನು ಯೇಸುವಿನ ನಾಮದಲ್ಲಿ ನುಡಿತಾ ಇದ್ದೇನೆ,
ನಿನ್ನನ್ನು ನಿನ್ನ ಶತ್ರುಗಳ ಮುಂದೆ ಆಶ್ಚರ್ಯಪಡಿಸುವ ಜ್ಞಾನ ಇವತ್ತು ನಿನ್ನ ಮೇಲೆ ಇಳಿದು ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ಅರ್ಥ ಆಗ್ತಾ ಇದೆಯಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಓ ಕಮಾನ್ ಸಾಟುಲ ಮಂಥರವಾ. ए दक्ष, अरेस्ट वारंट किसका नाम से हुआ था वारासोनी में? अरेस्ट वारंट और मीटिंग के लिए किसका नाम से ऊपर हुआ था? हाँ, अड़कने पहला. दूसरा कौन? दूसरा विपिन नहीं, मैं था. मैं वारासोनी में था ना. When the wisdom of God blindfolded the eyes of police. ಪೊಲೀಸ್ನವ್ರು ನನ್ನ ಹೆಸರಿಟ್ಟು ಫೋಟೋ ಹಿಡಿದು ಹಿಂಗೆ ಮುಂದೆ ಹುಡ್ಕೊಂಡು ಬರ್ತಾ ಇದ್ದಾರೆ. ಕಾಂಗಯ್ಯ ಕಿದರ್ಗಯ, ನನ್ನ ಮುಂದೆ ಮೇರೆ ಸಾಮನೆ ಯಾರೇ ಕಾಂಗಯ್ಯ ಕಿದರೆ ಇದರಿಯೇ, ಅರೆ ಬಾಬಾ ಇದರಿಯೇ. ನಿನ್ನ ಶತ್ರುಗಳ ಕಣ್ಣಿನ ಮುಂದೆ ಮುಚ್ಚಲ್ಪಡಲಿ. ನೆಕ್ಸ್ಟ್ ವರ್ಸ್, ಐ ಡೋಂಟ್ ಹ್ಯಾವ್ ಟೈಮ್. ನೆಕ್ಸ್ಟ್ ವರ್ಸ್. ಟುಡೇ somebody is going to grab this. ನಿನ್ನನ್ನು ಕಾಯುವುದು, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಯಾವುದು? ಜ್ಞಾನವನ್ನು ಪಡೆಯಬೇಕೆಂಬುದೇ. ಕಾಲೇಜ್ಗೆ ಹೋದ್ರೆ ಏನ್ ಕೊಡ್ತಾರೆ? ನಾಲೆಡ್ಜ್. ನಾಲೆಡ್ಜ್ ಇಸ್ ನಾಟ್ ವಿಸ್ಡಮ್. ಹೆಲೋ, ನಾಲೆಡ್ಜ್ ಇಸ್ ನಾಟ್ ವಿಸ್ಡಮ್. Are you there? ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಪಕ್ಕದವ್ರಿಗೆ ಹೇಳ್ರಿ, ಜ್ಞಾನ ನಿನ್ನ ಚಿಂತೆಗೂ ಅಪಾರವಾದದ್ದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಎ ಬಿ ಸಿ ಡಿ ಇ ಎಫ್, ಹಾಂ ಸಾಕು. ಜಿ ಎಚ್ ಐ ಜೆ ಕೆ ಎಲ್. ಇದೇನಿದು? ಅಯ್ಯೋ, ಮೇಲಕ್ಕೆ ಹೋದ್ರೆ ಏನು ಬರ್ತದೆ? ಕೆಳಗೆ ಬರ್ತದೆ. ಅದನ್ನೇನಂತಾರೆ? ಗ್ರಾವಿಟಿ ಫೋರ್ಸ್. ಯಾರು ಕಂಡುಹಿಡ್ದಿದ್ದು? ಮಣ್ಣಂಗಟ್ಟೆ ಅವನ ಹೆಸರು ಕೊಟ್ಟ ಅಷ್ಟೇ, ದೇವ್ರು ಕಂಡುಹಿಡ್ದಿದ್ದು. ಹಲೋ, ಅವನ್ ಕಂಡಿಡಿದು, ದೇವರು ಸೃಷ್ಟಿ ಮಾಡಿದ್ದನ್ನು ಕಂಡಿಡಿಯೋದು ನಾಲೆಡ್ಜ್. ಅರ್ಥ ಆಗ್ತಾ ಇದೆಯಾ? ಆಪಲ್ ಬಿದ್ದಿದ್ದನ್ನ ಅವನೇನಂದ? ಅದನ್ನ ಗುರುತ್ವಾಕರ್ಷಣೆ ಅಂದ, ಸರಿನಾ? ಗ್ರಾವಿಟೇಷನಲ್ ಫೋರ್ಸ್ ಅಂದ. ಅದನ್ನ ಅಂದವನ ಹೆಸರು ನ್ಯೂಟನ್. ಯಾವ ಟನ್ನು? ಅವನೇನು ಅಂದಿದ್ದು? ಲಾಕ್ ಕರೆದು, ಕಂಪ್ಯೂಟರ್ ಜಿ ಲಾಕ್ ಕರೆದು. ನೀವು ಹೇಳಿದ್ದೀರ, ನನಗೆ ಗೊತ್ತಿಲ್ಲ, ನಾನು ಲಾಕ್ ಮಾಡಿದ್ದೀನಿ. ಟೀಚರ್ಗಳೆಲ್ಲ ಇರೋರು ಇಲ್ಲಿದ್ದಾರೆ. 1 2 ಹಾಗೂ ಅಲ್ಲೊಂದು ಪ್ರಿನ್ಸಿಪಲ್ ಬೇರೆ ಬಂದೈತಿ ಇವತ್ತು. ಇನ್ಯಾರಿದ್ದಾರೆ ಟೀಚರು? ಅಲ್ಲೊಂದು ಎತ್ತೋ. ಎಲ್ಲಿ ಮಂಜಮ್ಮ? ಎಲ್ಲಿ ಮಂಜಣ್ಣ ಅವ್ರೆ? ಇಲ್ಲೈತೆ. ಅವರೇ. ನಮ್ಮ ಹೆಂಗಸರು ಓದಿದ್ರು, ಟೀಚರ್ ಮಕ್ಕಳನ್ನ ಓದಿಸೋದು. ನಾನು ಮದುವೆ ಆಗಕ್ಕೆ ನೋಡಿದ ತಕ್ಷಣ ಓದೋದು ಪಾದೋದು ಯಾವುದೂ ಬೇಡ ಅಂತ ಬಂದ್ಬಿಟ್ರು ನನ್ನ ಜೊತೆಗೆ. ಸೋತ್ರ ಅಷ್ಟು ಹ್ಯಾಂಡ್ಸಮ್ ಆಗಿದ್ದೆ. ಹೊಟ್ಟೆ ಕಿಚ್ಚು ನೋಡ್ರಿ ಕೆಲವ್ರು ಹೆಂಗಸ್ರುಗಳ್ದು ಹೊಟ್ಟೆಗೆ. ಬುಬ್ಬು ಬಾ ನನ್ನ ಜೊತೆ ನಿಂತ್ಕೊಂಬಿಡು. ಈ ಹೆಂಗಸ್ರುಗಳು ಹೊಟ್ಟೆ ಕಿಚ್ಚು ನೋಡು ಕೇಳ್ರಿ. ಅದಕ್ಕೆ ನಾನು ನೋಡಿದ ತಕ್ಷಣ ಓದೋದು ಬೇಡ, ಯಾವುದೂ ಬೇಡ. ಇವಾಗ ಆತ್ಮದಲ್ಲಿ ಹೇಳ್ತೀನಿ, ನಾನು ಹೋಗ್ತಾ ಇದ್ದೀನಿ, ಮನುಷ್ಯರು ಕಂಡಿಡ್ತೀರ ಏನೋ ತಿಳುವಳಿಕೆ ನೋಡಿಕೊಂಡು, ನಾಲೆಡ್ಜ್ ನೋಡಿಕೊಂಡು. ಇಲ್ಲಿ ದೇವ್ರು ವಿಸ್ಡಮೇ ಸಿಕ್ಕೈತ್ಯಾ? ಹೊಟ್ಟೆ ಕಿಚ್ಚಿರೋರ್ಗೆ ಹೇಳ್ತಾ ಇದ್ದೀನಿ. ಹಿಂಗೆ ಮೇಲಿದ್ದಿದ್ದು ಬಿತ್ತು, ಅದನ್ನು ತಿಳಿಸಿದ್ದೇನು? ವಿಸ್ಡಮ್. ಚಿಂಜ ಬಾಡ್ಲದಾಡ, ಅದನ್ನು ವಿಸ್ಡಮ್. ಆದರೆ ಭೂಮಿಯನ್ನು ನಿಲ್ಲಿಸಿದ್ದು ಇಸ್ ದ ನಾಲೆಡ್ಜ್. ನಾಲೆಡ್ಜ್ ಅಲ್ಲ, ಅದು ವಿಸ್ಡಮ್. ಏನಂದ್ರು ಹೂ ಅನ್ಬೇಡ, ಅದನ್ನ ಹಿಡ್ಕೊಳ್ಳಿ. ಅದು ಜೀವಿತದಲ್ಲಿ ಪ್ರಥಮ ಸ್ಥಾನ ಆಗಿರೋದಾದರೆ, ಈಗ ಯಾಕೆ ಪ್ರಥಮ ಸ್ಥಾನ ಅಂದರು? ಈ ಜ್ಞಾನ ಯಾರಲ್ಲಿರೋದೀಗ? ಅರ್ಥ ಅವನನ್ನು ಹಿಡ್ಕೊಳ್ಳೋದೆ ನಿನ್ನ ಪ್ರಥಮ ಮೂಲ್ಯ ಕೆಲಸ ಆಗಿರಲಿ. ಇದನ್ನು ಬರ್ದಿದ್ಯಾರು? ಸೊಲೊಮೋನ. ಭೂಮಿಯಲ್ಲಿ ಜ್ಞಾನಿಗಳಲ್ಲಿ ಅತಿ ದೊಡ್ಡ ಜ್ಞಾನಿ ಆದವನು ಹೇಳ್ತಾ ಇದ್ದಾನೆ, ಅಯ್ಯೋ ಅಯ್ಯೋ ಮೂರ್ಖದೀರಾ,
ಎಂಟ್ರುಗಳಿಂದ ಓಡಬೇಡ್ರು, ದುಡ್ಡಿದ್ದೆ ಓಡಬೇಡ್ರು, ಹುಡುಗಿರಿಂದ ಓಡಬೇಡ್ರು, ಚಿನ್ನದಿಂದ ಓಡಬೇಡ್ರು. ಓಡೋದಾದ್ರೆ ಜ್ಞಾನದ ಹಿಂದೆ ಓಡ್ರಿ. ಅದಕ್ಕೆ ನಮ್ಮಂತವ್ರಿಗೆ ಹೇಳಿದ್ದು, ಅಯ್ಯೋ ಹೇಳ್ರಿ, ಅಯ್ಯೋ 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 ಅಯ್ಯಯ್ಯೋ, ಅಯ್ಯಯ್ಯೋ, ಮೊದಲು ದೇವರ ರಾಜ್ಯಕ್ಕೂ ಅವನ ಏನ್ ಪಡ್ರಿ. ಲೆಟ್ ವಿಸ್ಡಮ್ ಬಿ ದ ಪ್ರಿನ್ಸಿಪಲ್ ಥಿಂಗ್ ಆಫ್ ಯುವರ್ ಲೈಫ್, ಸೊ ದಟ್ ಎವ್ರಿಥಿಂಗ್ ಯು ವಾಂಟ್ ವಿಲ್ ಫಾಲೋ ಇಟ್. ಓಹೋ, ನಿಮ್ಗೆ ಅರ್ಥ ಆಗ್ತಿಲ್ಲ. I'm seeing the wisdom of God moving here. I'm seeing the wisdom. ನಿಮಗೆ ತೋರಿಸೋಕ್ಕೆ ಪರಿಶುದ್ಧಾತ್ಮ ಕೆಲವರು ಮೂರ್ಖರನ್ನು ಕೂತಿದ್ದೀರಾ, ಡೆಮಾನ್ಸ್ಟ್ರೇಟ್ ಮಾಡು ಅಂತ ತೋರಿಸ್ತಾ ಇದ್ದಾರೆ. ಲಾಬ್ರಾ ಕಥಾಲ ಮಾಂಥುರ ಬೆಸಿಕಿ ಬೆಳ್ಳಿ ಬಂಗಾರ ವಡ ಅಪರಂಜಿಯಾದದ್ದು ಯೇಸುವೇ ನಿನ್ನಾಮವು. ಇಲ್ಲಿ ಯಾರಿಗಾದ್ರೂ ವಿಸ್ಡಮ್ನ ಕಾರ್ಯ ಆಗೋದು ನೋಡ್ಬೇಕಾ? ಈಗ ನೋಡ್ಬೇಕಾ? ಈಗ ಬೇಡ ಅಂದ್ರೆ ಈ ಕಡೆಯವ್ರು ಯಾರು ಯಾಕೋ ನಿದ್ದೆ ಹೊಡಿತಾ ಇದ್ದಾರೆ, ಈ ಕಡೆಯವ್ರು ನೋಡ್ಬೇಕಾ? ಯು ವಾಂಟ್ ಟು ಸೇ ಯೆಸ್, ಕಮ್ ಆನ್, ವರ್ಷಿಪ್ ದ ಲಾರ್ಡ್, ವರ್ಷಿಪ್ ದ ಲಾರ್ಡ್, ಕಮ್ ಆನ್, ಕಮ್ ಆನ್. ಪ್ರೀತಿ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುವೇ ನನ್ನಾಮವು. ಯೇಸು. Hallelujah. Just because you know what is forensic? ಗೊತ್ತಿಲ್ಲ. You don't know what is forensic. You don't know what is forensic anointing. Forensic anointing ಅಂತಂದ್ರೆ ಗುಂಪಿನಲ್ಲಿ ಹೋಗಿ ಆ ವ್ಯಕ್ತಿನ ಹುಡುಕಿ ಅವನ ಒಳಗಡೆ ಇರೋದನ್ನ, ರಹಸ್ಯವಾಗಿರೋದನ್ನ ಹೊರಗಡೆ ಎಳೆಯೋದನ್ನ. ನೀನು ಕೇಳಿದ್ದು ಬರೀ ಸ್ಪಿರಿಟ್ ಅನಾಯಿಂಟಿಂಗ್, ಇವತ್ತು ಎರಡೂ ಕೊಡ್ತಾ ಇದ್ದಾರೆ ನಿಮಗೆ. ಆದರೆ ಇಟ್ಕೊಂಡು ಅದನ್ನು ಜೋಬ್ಗಿಕ್ಕೋಬಾರ್ದು, ಉಪಯೋಗಿಸ್ಬೇಕು. ಅಲ್ಲೇ ಇರೋದು ನಿಮ್ದೆಲ್ಲ ತಪ್ಪು. ನನಗೂ ಬೇಕು ಅಂತೀರ ವರ, ಅದು ತೆಗೆದು ಹೊಡೆದಾಗ ಇವನು ಸರಿ ಇಲ್ಲ, ಈ ಸಭೆನೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ, ಯಾರು ನಮ್ಗೆ ಬರಲ್ಲ. ಅನಾಯಿಂಟಿಂಗ್ ಬಂದ್ಮೇಲೆ ಅದನ್ನು ಯೂಸ್ ಮಾಡಿದೆ. ಪಕ್ಕದವ್ರು ಹೇಳ್ರಿ, ಇನ್ನೂ ಸಂದೇಶಕ್ಕೆ ಹೋಗೇ ಇಲ್ಲ, ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ, ಎದ್ರೆ ಹೊಡಿತಾನೆ. ಹೇಳಿ ಹೇಳಿ ಹೇಳಿ, ಇನ್ನೂ ಇಂಟ್ರಡಕ್ಷನ್ ಇದು. ನಾನು ಜ್ಞಾನೋಕ್ತಿಗಳು ಬರೀ ಇಂಟ್ರಡಕ್ಷನ್. ಬೆಸಲೇಲ್ಗೆ ಬರ್ಬೇಕು ನಾನು. ಇನ್ನೂ ಬೆಸಲೇಲ್ ತೆಗಿರಿ 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 ಅದನ್ನು. ವಿಮೋಚನ ಕಾಂಡ 31ನೇ ಅಧ್ಯಾಯ 1ರಿಂದ 7ನೇ ವಚನ ತೆಗಿರಿ. Today I want to do this for you both. ನಾನು ಇವತ್ತು ಯೇಸುವಿನ ನಾಮದಲ್ಲಿ ಇದು ನಿಮ್ಮಿಬ್ಬರ ಮೇಲೆ ರಿಲೀಸ್ ಮಾಡ್ತಾ ಇದ್ದೀನಿ. ಏನ್ ಮಗ ಅದು? ಓಕೆ, ಕಮ್ ಆನ್, ರೀಡ್ ಇಟ್ ಔಟ್, ರೀಡ್ ಇಟ್ ಔಟ್, ರೀಡ್ ಇಟ್ ಔಟ್, ರೀಡ್ ಇಟ್ ಔಟ್. ಇವತ್ತು ಪಕ್ಕದವ್ರಿಗೆ ಹೇಳ್ರಿ, ಅನಾಯಿಂಟಿಂಗ್ ಪೂರ ಅವ್ನು ರಿಲೀಸ್ ಮಾಡೋವ್ರಿಗೂ ಬಿಡಲ್ಲ ನಿಮ್ಮನ್ನು ಇವತ್ತು ಅಂತ ಹೇಳ್ರಿ. ಹೇಳ್ರಿ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ. ಯೋ ಚಪ್ಪಯ್ಯ, ಅಮ್ಮ ಅನಾಯಿಂಟಿಂಗು ಅಯ್ಯ 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 ಅಲ್ಲ, ಅದಮ್ಮ. ನಾಳೆ ಬರ ಕೇಳೋರು, ಏಯ್ ಹೊಡಿತೀನಿ ನೋಡು, ಇನ್ನೇನೋ ಹೇಳ್ತೀಯ, ತಪ್ಪೆಲ್ಲ ರೇಪ್ ಅಂತ 1000 ಹೇಳಿದ್ದೀನಿ ಅವ್ರಿಗೆ, ರೇಪ್ ಬಿಟ್ಬಿಡು ಅದನ್ನ ಅಂತ. ಮಾತೆ ರೇಪು ನಾಳೆ. The Lord spoke to Moses saying, ಯೆಹೋವನು ಮೋಶೆ ಹತ್ರ ಹೀಗೆಂದನು. ಮುಂದಕ್ಕೆ ವಿಚಿತ್ರವಾಗಿ, ವಿಚಿತ್ರವಾಗಿ, ಎಲ್ಲರೂ ಮೇಲ್ಗಡೆ ಕೈ ಎತ್ತಿ ಹೇಳ್ರಿ. ಮೊದಲನೇದು ವಿಚಿತ್ರವಾಗಿ, ಆಮೇಲೆ ನಯವಾದ
ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಕೆಲಸಗಳನ್ನ ಮಾಡುವುದಕ್ಕೆ, ಜೋರಾಗಿ ಹೇಳ್ಬೇಕು, ಕೆಲಸವನ್ನು ಮಾಡುವುದಕ್ಕೆ, ಮೊದಲನೇದು ವಿಚಿತ್ರವಾಗಿ ನಯವಾದ ಕೆಲಸಗಳನ್ನ ಮಾಡುವುದಕ್ಕೆ, ಕೆಲಸಗಳನ್ನು ಮಾಡುವುದಕ್ಕೆ. ಈಗ ನೋಡಿ ಜೋರಾಗಿ ಆಮೇನ್ ಅಂತಾರೆ. ಆಮೇಲೆ ಚಿನ್ನ ಬೆಳ್ಳಿ ಯಾರಿಗೂ ಬೇಡ ಬೇಕಾ ಆಮೇನ್ ನಾವು ಬರ್ತಾ ಇದೆ. ಆಮೇನ್ ಇಂಥವಕ್ಕೆಲ್ಲ ಬರ್ತದ. ಆಮೇಲೆ ಜ್ಞಾನಕ್ಕೆ ಮಾತ್ರ ಒಂದು ಆಮೇನ್ ಬರಲ್ಲ. ತಲೆ ಮೇಲೆಲ್ಲ ಪೌಡರ್ ಹಾಕೋಬೇಡ. ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ನಾನು ಕೆಲವು ವಾರಗಳೇ ಕೆಲವು ತಿಂಗಳುಗಳ ಹಿಂದೆ ಹೇಳಿದೆ, ನಾವು ಯಾವ ಕುಲದವರು? ಯೂದ ಕುಲದ ಸಿಂಹ. ನೀ ರಣರಂಗದಲ್ಲಿರಲು ಸೈತಾನ ಓಡುವನು. ನಿನ್ನ ಮನೆ ಹೆಸರೇನು? ಅಗಳ ಏ ಶಾಣಭೋಗ, ನಿನ್ನ ಮನೆ ಹೆಸರೇನು? ಅಗಳ ನಿಮ್ಮ ಮನೆ ಹೆಸರೇನೋ ಗೊತ್ತಿಲ್ಲ, ನನ್ನ ಮನೆ ಹೆಸರು ಕೇರ್ ಆಫ್ ಗಿರಾಫ್ ಇಲ್ಲ, ಫ್ರಮ್ ದ ಫ್ಯಾಮಿಲಿ ಆಫ್ ಟ್ರೈಬ್ ಆಫ್ ಜೂಡಾ. ಪಕ್ಕದವ್ರಿಗೆ ಹೇಳು, ಅಯ್ಯೋ ಮಂಕೆ, ಅದಕ್ಕೆ ತಿಂಗಳುಗಳ ಹಿಂದೆ ಹೇಳಿದ್ದು ನಿನ್ನ ಮನೆತನ ನಾನು ಚೇಂಜ್ ಮಾಡ್ತಾ ಇದ್ದೀನಿ, ಯೂದ ಕುಲಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿನ್ನ. ಈಗ ಅದೇ ಯೂದ ಕುಲದವರಿಗೆ ಅವನೊಂದು ಕೆಲಸ ಮಾಡ್ತಾ ಇದ್ದಾನೆ, ಅವನ ಆತ್ಮವನ್ನ ಸುರಿಸ್ತಾ ಇದ್ದಾನೆ. ಅರ್ಥ ಆಗ್ತಾ ಇಲ್ಲ ಕೆಲವು. ಹಲೋ, ಏನಕ್ಕೆ ಆತ್ಮವನ್ನು ಹೋದ್ರಮ್ಮ ನೀವು? ಅದು ಮುಂದಕ್ಕೆ ಹೋದ್ರಿ. ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇನನೆಂಬವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಅವನೊಂದಿಗೆ ದಾನ್ ಕುಲದವನಾದ ಅಹಿಸಾಮಕನ, ಇಲ್ಲಿ ನೋಡ್ರಿ ನನಗೆ ಸ್ವಲ್ಪ ಕಣ್ ತೆಗೆದಿಲ್ಲ ನೋಡ್ರಿ, ಈ ಕಡೆ ಬಾನಿ. ಅವನೊಂದಿಗೆ ದೇವರು ಯೂದ ಕುಲದವನಾಗಿರುವಂತಹ ಜಕ್ಕರಿಯನ ಮಗನಾಗಿರುವಂತಹ ಗ್ರೇಸ್ ಸಂತೋಷಿಗೆ ದೇವರ ಆತ್ಮವನ್ನು ಜ್ಞಾನವನ್ನು ಸುರಿಸ್ತಾ ಇದ್ದಾನೆ. ಈಗ ಅವನೊಟ್ಟಿಗಿರೋರ್ಗೆಲ್ಲನೂ ಹಿಂಗೆ ಹೇಳಿದ್ರೇನೆ ಅರ್ಥ ಆಗೋದು ಅಂದ್ರೆ ನಾನು ಏನು ಮಾಡ್ಬೇಕೀಗ? ನಿಮ್ಗೆ ಅರ್ಥ ಆಗಲಿಲ್ಲ. ಒಂದು ಸಮಯ ಎಲ್ಲ ಇದಕ್ಕೆ ಬನ್ನಿ. ಲೆಟ್ ಮಿ ಜಸ್ಟ್ ಕಮ್ ಆನ್. Let me just come to 1 Samuel chapter 5. ಎರಡು ಅರಸರು 5ಕ್ಕೆ ಬರ್ರಿ. 2 ಅರಸರು 5. ಐದನೇ ಅಧ್ಯಾಯ 3ನೇ ವಚನ ಹೋದ್ರಿ. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆದಾಗುತ್ತಿತ್ತು. ಏನ್ ಹೇಳಿದ್ದು? ಇರುತ್ತಿದ್ದರೆ ಅವ್ರ ಸುಮ್ಮನೆ ಇರ್ತಿದ್ರೆ. ಪಕ್ಕದವ್ರಿಗೆ ಹೇಳ್ರಿ, ಸುಮ್ಮನೆ ಪ್ರವಾದಿ ಜೊತೆಗಿರು. ಅವಳು ಏನ್ ಹೇಳಿದ್ಲು? ಹತ್ತಿರ ಇರುತ್ತಿದ್ದಾರೆ. ಸುಮ್ಮನೆ ನನಗೆ ಬೇರೆ ಏನು ಬೇಡ ಅಮ್ಮ ತಾಯಿ, ಸುಮ್ಮನೆ DGSCಗೆ ಹೋಗಿ ಕೂತ್ಕೊಂಬ, ಸೌಖ್ಯ ಆಗ್ಬತ್ತೀಯ. ಅರ್ಥ ಆಗ್ತಾ ಇಲ್ಲ. ಇವತ್ತು ಈ ವಚನನು ವಿಮೋಚನಾ ಕಾಂಡನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಬೆಸಲೇನಿನ ಜೊತೆ ಇರುವಂತ ಅಹೋಲ್ಯನ ಮೇಲೆ ಅಭಿಷೇಕವನ್ನು ದೇವರು ಬೆಸಲೇಲಿಗೆ ಮಾತ್ರ ಕೊಡಲಿಲ್ಲ, ಅವನ್ ಅಹೋಲ್ಯನ ಮೇಲೂ ಹಾಕಿದ.
ಅಗಳೋ. ಸ್ತೋತ್ರ. ಇಲ್ಲಿ ಇವಳು ಹೇಳ್ತಾ ಇದ್ದಾಳೆ, ನನ್ನ ಯಜಮಾನ ಸುಮ್ಮನೆ ಪ್ರವಾದಿ ಜೊತೆ ಇರಿ. ಸುಮ್ಮನೆ ಜೊತೆ ಇದ್ರೆ ಏನು ಓದ ಅಲ್ಲಿ ಇದು ಅರ್ಥ ಪ್ರವಾದಿಯ ಹತ್ತಿರ ಡುಂಗುರ್ ಓದ. ಓದ ಅಗಳ ನಗ್ತಿಯಲ್ಲ. ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆದಾಗುತ್ತಿತ್ತು. ನೀನು ಅಲ್ಲೋಗಿ ಏನು ಮಾಡೋದು ಬೇಡ, ಸುಮ್ಮನೆ ಪ್ರವಾದಿ ಹತ್ರ ಇರು. ಇವತ್ತಿವ್ರು ಆಪರೇಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಇವತ್ತಿದ್ರೊಳಗಡೆಗೆ ಬಂದ್ರು. ದೇವರು ಕರೆದು ಮಾಡೇ ಬಿಟ್ರು. ಇದೇ ಕೇಸ ನೀನು ಹೇಳಿದ್ದು. ಫೋಟೋ ತೋರಿಸ್ದ ನನಗೆ. ಪಕ್ಕದವ್ರಿಗೆ ಹೇಳ್ರಿ, ಇವನು ಬೇರೆ, ಇವನ ಅನಾಯಿಂಟಿಂಗೇ ಬೇರೆ. DGSCC ಸಭೆ ಹೊರದೇಶಗಳಿಗೆ ಹೋಗ್ತಾ ಇದೆ. ಏಪ್ರಿಲ್ಗೆ ನಾನು ಹೋಗ್ತಾ ಇದ್ದೀನಿ ಮಲೇಷ್ಯಾಗೆ. DGSCC ಹೆಸರಲ್ಲಿ ಹೋಗ್ತಾ ಇದ್ದೀನಿ. ನನ್ನಲ್ಲಿರುವ ಫಾರೆನ್ಸಿಕ್ ನಿಮ್ಮಿಬ್ಬರ ಮೇಲೆ ರಿಲೀಸ್. ಫ್ರಮ್ ಟುಡೇ ಕಣ್ಣು ಮುಚ್ಚಬಾರ್ದು. ನಾನು ಅಭಿಷೇಕವನ್ನು ನಿನ್ನ ಮೇಲೆ ರಿಲೀಸ್ ಮಾಡ್ತಾ ಇದ್ದೀನಿ. ಕಣ್ಣುಗಳನ್ನು ಮುಚ್ಚಬಾರದು. ದೇವದೂತರನ್ನು ನೋಡುವ ಅಭಿಷೇಕ, ಅವರು ನಡೆದಾಡುವ ಅಭಿಷೇಕವನ್ನು. ಫಾರೆನ್ಸಿಕ್ ಬರಬೇಕು ಅಂದ್ರೆ ದ ಮೇನ್ ಥಿಂಗ್ ಈಸ್ ದ ವಿಸ್ಡಮ್ ಆಫ್ ಐಸ್. ಅರ್ಥ ಆಗ್ತಿದೆ? ದ ಮೂವ್ ಆಫ್ ದ ಹೋಲಿ ಗೋಸ್ಟ್. ಪರಿಶುದ್ಧಾತ್ಮನ ಚಲನೆಗಳನ್ನು ನೋಡುವ ತೀಕ್ಷ್ಣತೆ ಉಳ್ಳ ಕಣ್ಣುಗಳನ್ನ. ಅರ್ಥ ಆಗ್ತಾ ಇದೆಯಾ? ಸೈಕಾಲಜಿ ಅಲ್ಲ, ಫಾರೆನ್ಸಿಕ್ ಕೊಡ್ತಾ ಇದ್ದೀನಿ. ಸೈಕಾಲಜಿ ಇರೋದು ಪ್ರೂವ್ ಮಾಡಕ್ಕೆ. ಥ್ಯಾಂಕ್ ಯು ಫಾರ್ ದಟ್. ಜೀನವಾಯ್, ನನಗೆಲ್ಲ ತಗೊಂಡೋಗಕ್ಕೆ ಆಗ್ತಾ ಇಲ್ಲ ಇವತ್ತು. ಅನಾಯಿಂಟಿಂಗ್ ಅಷ್ಟು ಹೆವಿ ಆಗಿದೆ. ಈಗ ಈ ಅನಾಯಿಂಟಿಂಗ್ ಆಗಿದ ತಕ್ಷಣನೇ ನಾನಿಲ್ಲಿ ಪ್ರೀಚ್ ಮಾಡ್ತಾ ಇರ್ತೀನಿ, ನೀನು ಹೋಗಿ ನಿನ್ನ ಕುರ್ಚಿ ಮೇಲೆ ಕೂತ್ಕೋಬಾರ್ದು. ಯು ವಿಲ್ ಸರ್ಚ್ ದ ಡೀಪರ್ ಸಿಕ್ನೆಸ್. ಇಲ್ಲೇ ಪ್ರೂವ್ ಮಾಡಿಸ್ಬೇಕು. ಡೋಂಟ್ ವರಿ, ಯುವರ್ ಸ್ಪಿರಿಚುವಲ್ ಡ್ಯಾಡ್ ಈಸ್ ಯಾ. ಮೋರ್ ದೆನ್ ದ್ಯಾಟ್, ದ ಹೋಲಿ ಗೋಸ್ಟ್ ಇಸ್ ವಿತ್. ಕರೆಕ್ಟಾಗಿ ಹೋಗಿ ಲೊಕೇಟ್ ಮಾಡುವ ಅಭಿಷೇಕ ನಾನು ನಿನ್ನ ಮೇಲೆ ಕೊಡ್ತಾ ಇದ್ದೀನಿ. ರವಿಯಣ್ಣವ್ರ ಮನೆಯವ್ರನ್ನ ಬಿಟ್ಟು, ಅವ್ರನ್ನ ಬಿಟ್ಟು, ಅವ್ರಿಗೆ ಗೊತ್ತು ನಮ್ಗೇನಾಗಿದೆ. ಓಕೆ, ಅವ್ರನ್ನ ಬಿಟ್ಟು ಯು ವಿಲ್ ಸರ್ಚ್ ಟುಡೇ ರೈಟ್ ನೌ ಆ್ಯಂಡ್ ಯು ವಿಲ್ ಸೇ ವಾಟ್ ಈಸ್ ದ ಇಶ್ಯೂ ನೌ. ಇವತ್ತೇ, ನಾಳೆ ಅಲ್ಲ. ಹೋಮ್ವರ್ಕ್ ಮಾಡ್ಸೋಕ್ಕಿದು ಬೇರೆ ಯೂನಿವರ್ಸಿಟಿ ಅಲ್ಲ. ದಿಸ್ ಇಸ್ ಹೋಲಿ ಸ್ಪಿರಿಟ್ ಯೂನಿವರ್ಸಿಟಿ. ಆನ್ ಸ್ಪಾಟ್. ಆ ಹುಡುಗಿ ಏನು ಹೇಳಿದ್ದು, ಈಗ ನನ್ನ ಯಜಮಾನನು ಪ್ರವಾದಿ, ಈಗ ಸುಮ್ಮನೆ ಇದ್ದೀರಿ, ಈಗಲೇ ಮಾಡಿಸ್ತಾರೆ. ನಾವು ದೇವದೂತರುಗಳಲ್ಲಿ ಭಯಂಕರವಾಗಿ ಇಳಿದಿದ್ದಾರೆ ಇವತ್ತು. ನಾನು ಅದರೊಳಗೆ ಮುಳುಗ್ಬಿಟ್ಟಿದ್ದೀನಿ. ನಾನು ಬೆಸಲೇಲಿಗೆ ಮಾತ್ರವಲ್ಲದೆ ಅಹೋಲ್ಯಾಬನಿಗೂ ಅವನೊಟ್ಟಿಗಿರುವವರಿಗೂ ದಾನ್ ಗೋತ್ರದವರಿಗೆ ಅವನ ಅಭಿಷೇಕವನ್ನು ಹಂಚಿಕೊಟ್ಟ. ಸಾಲ ಎದ್ದೇಳು, ಚಿನ್ನಣ ಎದ್ದೇಳು, ರುದ್ರೇಶಣ ಈ 4 ಜನ ನಿನ್ನೆ ನನ್ನ ಕನಸಿನಲ್ಲಿ ಬಂದರು. 4 ಜನ. ಐ saw them in the dream yesterday. I was almost with the same color dresses. ಆಲ್ಮೋಸ್ಟ್ ಸೇಮ್ ಕಲರ್. ಚಿನ್ನಣ್ಣಂದು ಒಂದು ಚೇಂಜ್ ಆಗಿದೆ ಇವತ್ತಷ್ಟೇ. ನೀನು ಫಸ್ಟ್ ಎತ್ಕೊಂಡಲ್ಲ ಒಂದು ಶರ್ಟು, ಇದು ಬೇರೆ ಪ್ಲ್ಯಾನ್ ಇತ್ತು. ಆ ಶರ್ಟು ಪರಿಶುದ್ಧಾತ್ಮನಲ್ಲಿ ನಾನು ನೋಡಿದ್ದು ನಿನ್ನ. ಚೇಂಜ್ ಆಯ್ತು ಅಷ್ಟೇ, ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಷ್ಟೇ. ಬಟ್ ಐ ಶಾ ದಿಸ್ 4 people in the dream today, yesterday night. And you know what I saw? ಇವತ್ತು ಇವ್ರಿಗೆ ಹೇಳಬೇಕಾದ್ರೆ ಕಿತ್ಕೊಳ್ಳೋಕೆ ಯಾರನ್ನ ಇದ್ರೆ ಕಿತ್ಕೋಬೋದು. ಇವತ್ತು ನಾನು ಹೇಳಿದೆ ಕಿತ್ಕೊಳ್ಳೋಕೆ ರೆಡಿ ಇರೋರು ಕಿತ್ಕೋಬೋದು. ಇವತ್ತು ನಾನು ನೋಡಿದ್ದು ಇವರ ಡ್ರಾಗಳಲ್ಲಿ ಬಂಡಲ್ ಗಟ್ಟಲೆ ಹಣಗಳು. ಇವರ ಡ್ರಾಗಳಲ್ಲಿ ಬಂಡಲ್ ಗಟ್ಟಲೆ ಹಣಗಳು. ಇವರು ಬೇಡ ಅಂತ ತೆಗೆದು ಖರ್ಚು ಮಾಡ್ದಂಗೆ ಬರ್ತಾನೆ ಇದೆ, ಖರ್ಚು ಮಾಡ್ದಂಗೆ ಬರ್ತಾನೆ ಇದೆ, ಖರ್ಚು ಮಾಡ್ದಂಗೆ ಬರ್ತಾನೆ ಇದೆ. ಆದರೆ ಖರ್ಚು ಮಾಡ್ತಾ ಇರೋದು ಸಭಾ ಕಟ್ಟಡಕ್ಕೆ ತುಂಡು ತಂದು ಸುರಿತಾ ಇದ್ದೀರಾ ಯೇಸುವಿನ ನಾಮದಲ್ಲಿ.
ಐ ಪ್ರೊಫೆಸೈ ಆನ್ 4 ಆಫ್ ದಿಸ್ ಫ್ಯಾಮಿಲೀಸ್. ಈ 4 ಜನ ಕುಟುಂಬಗಳ ಮೇಲೆಯೂ, ನಾನು ಇಲ್ಲಿರುವಂಥ 11 ಕುಟುಂಬಗಳ ಮೇಲೆಯೂ ನಾನು ಯೇಸುವಿನ ನಾಮದಲ್ಲಿ ಪ್ರವಾದಿಸ್ತಾ ಇದ್ದೇನೆ. ಇವತ್ತು ನುಡಿದದ್ದು ಈಗ ನೀವು ಕೇಳಿಸ್ಕೊಂಡಿದ್ದೀರಾ. ಈ ವರ್ಷ ಮುಗಿಯೋದ್ರೊಳಗೆ ಅದನ್ನು ನೀವು ನೋಡುತ್ತೀರಾ. 2026ರಲ್ಲಿ ಅದನ್ನು ಕೈಯಲ್ಲಿ ಹ್ಯಾಂಡಲ್ ಮಾಡ್ತೀರಾ ಯೇಸುವಿನ ನಾಮದಲ್ಲಿ. ಅರ್ಥ ಆಗ್ತಾ ಇದೆಯಾ? And this is called as the wisdom of God. I prophesy on all these church believers. ನನ್ನ ಕುಟುಂಬದ ಮೇಲೆ, ಫ್ಯಾಮಿಲಿ, ನೀವು ಬೇಡುವವರಲ್ಲ, ಇವತ್ತಿನಿಂದ ಕೊಡುವವರು ಆಗುವ. I decree and declare every moment of heaven to come down upon you in Jesus' name. Amen. Sit down, sit down, sit down. ಬೆಸಲೇಲಿನ ಅರ್ಥ in the protection of God. ದೇವರ ಸುರಕ್ಷತೆಯಲ್ಲಿರುವುದು. ಹಲ್ಲೆಲೂಯ. ದೇವರ ಸುರಕ್ಷತೆಯಲ್ಲಿರುವಂಥ ಹೆಸರು ಕೊಡಲ್ಪಟ್ಟ ಬೆಸಲೇಲಿಗೆ ಶತ್ರು ಮುಟ್ಟಕ್ಕಾಗಲ್ಲ. ಅಂದರೆ ಇದು ಫುಲ್ DGSCC ಫ್ಯಾಮಿಲಿನೇ ದೇವ್ರ ಪ್ರೊಟೆಕ್ಷನಲ್ಲಿದೆ. ಶತ್ರು ನಿನ್ನ ಮುಟ್ಟಕ್ಕಾಗೋದಿಲ್ಲ. ನಾನು ಉಪವಾಸ ಪ್ರಾರ್ಥನೆಗೆ ಹೇಳಿದ ಹಾಗೆ ನಿನ್ನ ಮೇಲೆ ಅಭಿಷೇಕ ಇರೋದ್ರಿಂದ ಪಾತಾಳ ಗೋಪುರ ಪೂರ ಸೈನ್ಯವಾಗಿ ಎದ್ದು ನಿಂತ್ಕೊಂಡ್ರು ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ ಇವತ್ತು ಯೇಸುವಿನ ನಾಮದಲ್ಲಿ. ಅರ್ಥ ಆಗ್ತಿದೆಯಾ ಯಾರಿಗಾದ್ರು? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಒಂದು ಬೆಸಲೇಲನ್ನು ಉಪಯೋಗಿಸಿ ಅವನಿಗೆ ದೇವರ ಅಭಿಷೇಕವನ್ನು ಕೊಟ್ಟು ಜ್ಞಾನ ಕೊಟ್ಟಿದ್ದ ಕಾರಣ ಏನಂತಂದ್ರೆ ಅವನ ಸೇವೆಯನ್ನು ಕ್ರಮಪಡಿಸಲಿಕ್ಕೆ. ಇವತ್ತು ಆ ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ ಅಂದ್ರೆ ನಿಮ್ಮ ಮನೆಗಳನ್ನು ಕ್ರಮಪಡಿಸಲಿಕ್ಕೆ. ಇವತ್ತಿನವರೆಗೂ ನಿನ್ನ ಬುದ್ಧಿಯಲ್ಲಿ ನೀನು ಮಾಡಿದ್ದೆಲ್ಲವೂ ಕ್ಯಾನ್ಸಲ್ ಆಗಿ ಇವತ್ತಿಂದ ಯೆಹೋವನ ಜ್ಞಾನದಲ್ಲಿ ನಡೆಯುವ ಹಾಗೆ. ಕೆಲವ್ರಿಗೆ ಹಣ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಕೆಲವ್ರಿಗೆ ಮನೆ ಕೊಟ್ಟಿರ್ತಾರೆ ದೊಡ್ಡದು, ಕಸ, ಊರಾಗಿರೋ ಕಸ ಎಲ್ಲ ಅವ್ರ ಮನೇಲಿ ಇರ್ತದೆ. ಅರ್ಥ ಆಗ್ತಾ ಇದೆಯಾ? ಮನೆ ಕ್ಲೀನ್ ಮಾಡು, ಅವನಂತ ನೀನು ಹಾಕ್ಬೇಡ ಈಗ. ಇದೆಲ್ಲ ವಿವೇಚನಾ ಆತ್ಮ. ಇದು ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಮನೆ ಕ್ಲೀನ್ ಮಾಡು, ಕೆಲವರು ಕೈ ತೋರಿಸೇ ಹೇಳ್ತಾ ಇದ್ದೀನಿ. ಮನೆ ಇದೆ, ಮನೆ ನೋಡ್ಕೊಳಕ್ ಬರಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ನಾನಿಲ್ಲಿ ಅಂಥವರು ಸ್ವಂತ ಮನೆ ಪ್ರಾರ್ಥನೆ ಮಾಡ್ತಾರೆ. ದೇವ್ರು ಹೇಳ್ತಾರೆ, ಚಿಕ್ಕದನ್ನು ನೀನು ನಂಬಿಗಸ್ತನಾಗಿ ನೋಡ್ಕೊಳ್ದಲೆ ಬರ್ದಲ್ಲೇ ಇರೋನು ನಿನಗೆ ಸ್ವಂತ ಮನೆ ನೋಡ್ಕೊಂಡ್ರೆ ಅದು ಬಾತ್ರೂಮ್ ಥರ ನೋಡ್ಕೊಳ್ತೀವಿ, ಅದಕ್ಕೆ ನಾನು ಕೊಡಲ್ಲ ಅಂತ. ಅದು ಬಾಡಿಗೆ ಮನೆ, ನೀನಿರೋ ಹೊತ್ತವರೆಗೂ ದಡ್ಡಿ, ಅದು ನಿನ್ನ ಮನೆ. ಸ್ತೋತ್ರ, ಗೋತ್ರ, ನೀ ಪೋರ. ಹಲೋ, ಅವನಿಗೆ ಜ್ಞಾನ ಕೊಡ್ತಾ ಇದ್ದಾರೆ ಎಲ್ಲವನ್ನು ಕ್ರಮ ಮಾಡಲಿಕ್ಕೆ. ಹಲೋ ಮೈ ಡಿಯರ್ ಪೀಪಲ್ ಆಫ್ ಗಾಡ್, ದೇವ ಜನರೇ, ನನ್ನ ಕುಟುಂಬವೇ, ದೇವರು ಕೊಡುವಂಥ ಜ್ಞಾನ ಸಾಧಾರಣವಾದ ಜ್ಞಾನವಲ್ಲ, ಲೋಕವನ್ನು ಮರಿಗಡಿಸುವಂಥ ಜ್ಞಾನ. ಅದು ಜ್ಞಾನದಲ್ಲಿ 3 ರೀತಿಯಾದ ಜ್ಞಾನ ಇದೆ. ವರ್ಲ್ಡ್ಲಿ ವಿಸ್ಡಮ್, ಲೋಕದ ಜ್ಞಾನ. ಸ್ಪಿರಿಚುವಲ್ ವಿಸ್ಡಮ್, ದೈವಿಕ ಜ್ಞಾನ. ಡೆವಿಲ್ಸ್ ವಿಸ್ಡಮ್, ಸೈತಾನನ ಜ್ಞಾನ. ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರ. ಲೋಕ ಹೇಳ್ತದೆ, ಮಗಳು ಮದುವೆ ಬಂತು, 33,000 ಬಿತ್ತಬೇಡ ಪಾಸ್ಟರ್ ಜೆಸಿ. ಆದರೆ ದೇವರ ಆತ್ಮ ಹೇಳ್ತದೆ, ಮದುವೆಗೆ 30 ಲಕ್ಷಕ್ಕಿಂತ ಖರ್ಚು ಜಾಸ್ತಿ ಮಾಡಬೇಕು ಅಂದ್ರೆ 33 ಲಕ್ಷ ಬಿತ್ತು. ಬರ್ದಿಕೊಳ್ಳ್ರಿ, ನಿನ್ನ ಮಗಳ ಮದುವೆ 33 ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗ್ತದೆ ಯೇಸುವಿನ ನಾಮದಲ್ಲಿ. ಹಾಕಾದ್ರೆ ಸವಾಲು ಹಿಂಗಾಕ್ಬೇಕು. ಆಮೇನಂತೆ. ಹಲೋ ಹಲೋ, ನನ್ನ ಮೊಬೈಲ್ ತೆಗೆದು ನೋಡಿ, 33,000 ಅವತ್ತೇ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ನಾನು 33,000 ಅದೀರು, ನೀನೇನಂತಿದೆ, ಒಂದು ಲೆಹಂಗಾ ತೊಗೋಬೋದಾಗಿತ್ತು, ಒಂದು ಎಲ್ಲ ತೊಗೋಬೋದಾಗಿತ್ತು, ಒಂದು ಬೆಹಂಗಾ ತೊಗೋಬೋದಾಗಿತ್ತು, ಒಂದು ಗೋಲ್ಡ್ಗೆ ಹೋಗ್ತಿದ್ದ ನೀನು. ಇವರು ಇನ್ನೊಂದು ಸ್ವಲ್ಪ ಹೈ ಲೆವೆಲ್ ಗೋಲ್ಡ್. ಸ್ತೋತ್ರ, ಆಮೇನ್.
ನಾನು ಹೇಳಿದೆ, ಯಾರಾದರೂ ಸೇವಿಂಗ್ ಮಾಡೋರಾದರೆ ಮಾಡ್ಕೊಂಬಿಡಿ. ನಾನು ಒಬ್ಬ ಬಿಸ್ನೆಸ್ ಕೌನ್ಸಿಲರ್ ಕೂಡ ಆಗ್ತಾಯಿದ್ದೀನಿ. ದ ಹೋಲಿ ಸ್ಪಿರಿಟ್ ಟೋಲ್ಡ್ ಮಿ. ಯಾವತ್ತಣ ಹೇಳಿದ್ದು? ಇವ್ರ ಮನೆ ಪ್ರಾರ್ಥನೆಗಲ್ವ ನಿನ್ಗೆ ಹೇಳಿದ್ದು ನಾನು. 2026 ಗೋಲ್ಡ್ 1 ಗ್ರಾಮ್ 10 ಗ್ರಾಮ್ಗೆ 1 ಲಕ್ಷ ತಕ ಹೋಗ್ತದೆ. ಸೇವಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಮಾಡೋದಾದ್ರೆ ಮಾಡಿ ಅಂತ ಹೇಳಿದೆ. ಮಾಡಂಗಿದ್ರೆ ಮಾಡ್ಕೊಂಬಿಡಿ. ಇವಾಗ ಮನೆ ಭಾಗ್ಯಮ್ಮ ಹೇಳ್ತಾಯಿದ್ದೆ, ಅಣ್ಣ ಶಿವಣ್ಣನ ಮದುವೆಗೆ ಅಡ್ವಾನ್ಸ್ ಕೊಡೋಕೆ ಹೋದಾಗ 8,080 ಇತ್ತು. ಈಗ ಪೇಮೆಂಟ್ ಕೊಡೋಕೆ ಹೋದಾಗ 2 ದಿವಸ ಆದಮೇಲೆ, ಭಾಗ್ಯಮ್ಮ ಎಷ್ಟು ದಿವಸ ಆದಮೇಲೆ ಹೋಗಿದ್ದು? 3ನೇ ದಿನಕ್ಕೆ ಹೋಗಿದ್ದು. 8,280 ರೂಪಾಯಿ ಆಗಿದೆ. ಏರ್ತಾ ಇದೆ. ಸೇವ್ ಮಾಡೋದಾದ್ರೆ ಮಾಡ್ಕೊಳ್ಳಿ. ಭಾಳ ಹತ್ರ 1 ಲಕ್ಷ ರೂಪಾಯಿ ದುಡಿಬೋದು. ಅದ್ರ ಕಮಿಷನ್ ನಾನು ಕೇಳಲ್ಲ. ಬೇರೆ ಇಲ್ಲಿ ಬೇರೆ ತತ್ತವ್ರ ಕಮಿಷನ್ ಅಣ್ಣ ಅಂತ. ಜ್ಞಾನ, ವಿಸ್ಡಮ್. ಈ ರಂಜಾನಲ್ಲಿ ಬಲಿ ಕೊಡೋರು ಹೇಳ್ತಾರೆ ಏಕ್ ದಿಲ್ ಖಾನ್ ಸುಲ್ತಾನ್. ಏನು ಸುಲ್ತಾನು? ನಾವು ಹಂಗಲ್ಲ. ನಮ್ಮ ಪ್ರಭು ಆನೆ ತಕ್ ಹಮ್ ಸುಲ್ತಾನ್, दादाओं का दादा, हम परदाओं का परदादा हैं. ಇದನ್ನು ಹೇಳ್ಕೊಂಡೋದ್ರೆ ಟೈಮ್ ಆಗ್ತದೆ. ಈಗ ನಾನು 1 ಅರಸರಿಗೆ ಬರ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಟು ಫಸ್ಟ್ ಕಿಂಗ್ಸ್, ಸೆಕೆಂಡ್ ಕಿಂಗ್ಸ್ ಎಲ್ಲದ ಒಂದು ದರ್ಶಿ. ಫಸ್ಟ್ ಕಿಂಗ್ಸಾ? ಎಸ್, ಗೋ ಗೋ ಗೋ. ಕೊಡು 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 ಕೊಡು. ಗೋ ಗೋ ಗೋ. ಯು ಗೋ ಯು ಗೋ. ಐ ನೀಡ್ ಟು ವರ್ಷಿಪ್ ಗಾಡ್ ಇನ್ ಎ ಡ್ರಾಸ್ಟಿಕ್ ವೇ ಟುಡೇ. ಇವತ್ತು ವರ್ಷಿಪ್ ಭಯಂಕರವಾಗಿ ಹೋಗ್ತದೆ. ಚರ್ಚ್ ಬಹಳ ಜಲ್ದಿ ಆಲ್ ನೈಟ್ ಪ್ರೇಯರ್ ಒಂದಿನ ಇರ್ತದೆ. ಓನ್ಲಿ ಪ್ರೇಯರ್, ಓನ್ಲಿ ಪ್ರೇಯರ್, ನೋ ವಾಕ್ಯ, ನಥಿಂಗ್, ಓನ್ಲಿ ಪ್ರೇಯರ್. ಯುದ್ಧ ಮಾಡ್ತೀವಿ ಅವತ್ತು ನಾವು. ನಾನು ನೆನ್ನೆ ರಾತ್ರಿ ಆತ್ಮದಲ್ಲಿ ನೋಡಿದ್ದು. ಬರೋ ದಿನ ಒಂದು ನೈಟ್ ಫುಲ್ ಓನ್ಲಿ ಪ್ರೇಯರ್, ಯುದ್ಧ ಮಾಡ್ತೀವಿ. ಪ್ರಾರ್ಥನೆಯಲ್ಲಿ ಯುದ್ಧ ಮಾಡ್ತೀವಿ. ಸ್ತೋತ್ರ ಸ್ತೋತ್ರ. ಅರ್ಥ? ಇಲ್ಲಿ ನೋಡಿ ತೋರಿಸ್ತೀನಿ ಈಗ. Now the queen of Sheba heard that the fame of Solomon concerning the name of the Lord. She came to test him with hard questions. Hallelujah. ಪರೀಕ್ಷೆ ಮಾಡಕ್ಕೆ ಸೊಲೊಮನ್ ಹತ್ರ ಬರ್ತಾ ಇದ್ದಾಳೆ. ಕೆಲವರು ಪರೀಕ್ಷೆ ಮಾಡಕ್ಕೆ ನಿನ್ನ ಹತ್ರಕ್ಕೆ ಬರ್ತಾರೆ. ಸೋಲ್ಕೆರೆಗೆ ಹೋದಲ್ಲ, ಏನು ಪಡ್ಕೊಂಡೆ? ನೀನು ಯಾವ್ದಾನ ಕೇಳು, ನಾನು ವಾಕ್ಯ ಹೇಳ್ತೀನಿ. ಅರ್ಥ ಆಗಲಿಲ್ಲ. ಕೆಲವರು ಪರೀಕ್ಷೆ ಮಾಡಕ್ಕೆ ಹೋಗಿ ಬರ್ತಾರೆ. ಸೋಲ್ಕೆರಲ್ಲೆಲ್ಲ ಬರೀ ಬುಡ್ಬುಡ್ಕೆ ಪ್ರಸಂಗ ಮಾಡ್ತಾನವನು. ನೀನು ಯಾವ್ದಾನ ಪ್ರಶ್ನೆ ಕೇಳು, ಅದಕ್ಕೆ ನಾನು ಜ್ಞಾನದಲ್ಲಿ ಪ್ರವಾದನೆ ಮಾಡ್ತೀನಿ ನಾನು ಯೇಸುವಿನ ನಾಮ ಅಂತ ನನ್ನ ಕುಟುಂಬ ಹೇಳ್ತದೆ. ನೆಕ್ಸ್ಟ್ ವರ್ಸ್. Go fast. She came to Jerusalem with a very great retinue, and with camels and bone spices, very much gold and precious stones. Go in Kannada, please. ಯೆಹೋವ ನಾಮ. ನೀನು ಓದ್ದಲ್ಲೇ ಇರೋದಕ್ಕೆ ನಾನು ಓದ್ತಾ ಇದ್ದೀನಿ. ಯೆಹೋವ ನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನು ಕುರಿತು ಶೆಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಏರಿಸಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲಾ ವಿಷಯಗಳನ್ನು ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆಯ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಾದ ಅವನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲವಾದುದರಿಂದ ಎಲ್ಲವುಗಳಿಗೂ ಉತ್ತರ ಕೊಟ್ಟನು. ಪಾಸ್ ಮಾಡು. ಮತ್ತೆ ನಿನ್ನ ಟೈಮ್ ರೀಸ್ಟಾರ್ಟು ಅಂತ ಹೇಳಿದೆ. ಇದು ಬಿಟ್ಟೋಗಿದ್ದು ವಾಪಸ್ ತರ್ತಾ ಇದ್ದೀನಿ ನಾನು. ಅವನು ಹೇಳ್ತಾನೆ, ನಾನಂತೂ ಮೊಣಕಾಲು ಉರ್ಸಕ್ಕಾಗಲ್ಲ, ನೀವೇನ ಉರ್ಸಿ ಅಣ್ಣ ಅಂತ. ಕಂಟಿನ್ಯೂ. ಶೆಬದ ರಾಣಿಯು ಸೊಲೊಮೋನನ ಎಲ್ಲಾ ಜ್ಞಾನ, ಕೆಲವು ಎಣ್ಣೆಯು, ಕೆಲವು ಧಾನ್ಯಗಳು ಹೊರಸುರಿತದೆ. ಯೇಸುವಿನ ನಾಮದಲ್ಲಿ ಅದು ಹೊರಸುರಿತದೆ. ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ, ಅವರ ಉಡುಪುಗಳು, ಅವನ ಪಾನಕಗಳು, ಇವುಗಳನ್ನು ಅವನ ಯೆಹೋವನ ಆಲಯದಲ್ಲಿ ಸಮರ್ಪಿಸಿದ ಸರ್ವಾಂಗ ಹೋಮಗಳನ್ನು ನೋಡಿದಾಗ ವಿಸ್ಮಿತಳಾಗಿ ಅರಸನಿಗೆ ವಿಸ್ಮಿತಳಾಗಿ. ಎಲ್ಲರೂ ಹೇಳ್ರಿ, ವಿಸ್ಮಿತಳಾದಳು. ಯಾರಿವಳು? ಶಬದ ರಾಣಿ. ಶತ್ರು ಸೈತಾನ ವಿಸ್ಮಿತನಾಗುವ ದಿನ ಹತ್ರ ಬರ್ತಾ ಇದೆ. ಈಗ ಓದಿಸ್ತಾ ಇರೋದು ಅದೇ ನಾನು. ಅವನೆಲ್ಲ ಕ್ರಮೀಕರಿಸಿದ. ಈ ಕಡೆಯಿಂದ ಹತ್ತಲ್ಲ ಯಾರು. ಅವನ ವಸ್ತ್ರಗಳು ತೋರಿಸ್ತಾ ಇದ್ದಾನೆ. ನೀವು ಅಲ್ಲಿ ಓದ್ತಾ ಇರೋದು, ಇಲ್ಲಿ ನೋಡ್ತಾ ಇಲ್ಲ. ಸಭೆ ಒಳಗೆ ನೀವು ಸಭೆಯಲ್ಲೇ ಇದು ನಡೀತಾ ಇದೆ.
ಪಾಸ್ಟ್ ರೂಲ್ ಮಾಡೋನು ಈ ಡೋರಿಂದ ಯಾರೂ ಬರಬಾರ್ದು, ಜ್ಞಾನ ಅದು. ಅವನು ರೂಲ್ ಮಾಡೋನು ಈ ಮೆಟ್ಲು ಯಾರು ಹತ್ತಕ್ಕಲ್ಲ, ಸೇವಕರು ಮಾತ್ರ ಹತ್ತಕ್ಕೆ. ಇದು ಟೀಮ್ ಇಳಿಯೋದಕ್ಕೆ ಹತ್ತೋದಕ್ಕೆ ಕ್ರಮ ಮಾಡ್ತಾ ಇದ್ದಾನೆ. ಅವರ ಡ್ರೆಸ್ಸನ್ನು ನೋಡಿ, ವಾವ್ ಸೂಪರ್. ರವ ಕಸೆ ಟೆಲಿಮಾಂಥು ರಬಸಿಯಾದಲಬ. ಈ ಸಭೆ ಒಳಗೆ ಬಂದರೆ ಎಲ್ಲ ಕ್ರಮವಾಗಿ ಹೋಗ್ತಾ ಇದೆ. ಅದರ ಅರ್ಥ ಇಟ್ಸ್ ನಾಟ್ ದ ನಾಲೆಡ್ಜ್, ಇಟ್ಸ್ ದ ವಿಸ್ಡಮ್ ಆಫ್ ಗಾಡ್. ಆಹಾ, ಅವಳೇನೇನು ನೋಡಲು ಹೋಗ್ತೀಯಾ? ಸೊಲೊಮೋನನ ಎಲ್ಲಾ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, DGSCC ಕಟ್ಟಿಸಿದ ಆಲಯ, ಓದು. ಅವನ ಭೋಜನ ಪೀಠದ ಆಹಾರ, ಭೋಜನ ಮಾಡುವಂತ ರೀತಿಗಳು, ಎಲ್ಲರಿಗೂ ಕುಂಡ್ರಿಸಿ ಊಟ ಮಾಡಿಸುವಂತದ್ದು, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನು ಯಜ್ಞವೇದಿಯ ಸುತ್ತಲೂ ಇರುವಂತಹ ವರ್ಷಿಪ್ ಟೀಮನ ಆಸನವನ್ನು, ಅವನ ಪರಿಚಾರಕರ ಸೇವಾ ಕ್ರಮ, ಅವನ ವಾಲಂಟಿಯರ್ಸಿನ ಸೇವಾ ಕ್ರಮಗಳನ್ನು, ಅವರ ಉಡುಪುಗಳು, ಅವರ ಡ್ರೆಸ್ ಕೋಡ್ ಅನ್ನು, ಅವನ ಪಾಲಕಗಳು, ಅವನನ್ನು ಹ್ಯಾಂಡಲ್ ಮಾಡಿ ಆಯಿಲ್ ತಕೊಂಬರುವಂತ ಪಾಲಕರನ್ನು, ಇವುಗಳನ್ನು ಅವನು ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿದಾಗ, ಆರಾಧನೆ ಯಜ್ಞವನ್ನು ಅವಳು ನೋಡಿದಾಗ ವಿಸ್ಮಿತಳ. ಆರಾಧನೆ DGSCC ನಲ್ಲಿ ನಡೆದಂಗೆ ಎಲ್ಲೂ ನಡೆಯಲ್ಲ ಅಂತ ಅವನು ವಿಸ್ಮಿತನಾಗುವಂತೆ. ಅಹಂಕಾರ ಪಡದಾದ್ರೆ ಕ್ರಿಸ್ತನಲ್ಲಿ ಪಡ್ರಿ. ನಾನು ಅಲ್ಲಿ ನಿಂತಿರೋರ್ಗೆ ಹೇಳ್ತೇನೆ, ಮೊದಲು ನಿನ್ನ ಸಭೆ ಬಗ್ಗೆ ನೀನು ಅಹಂಕಾರ ಮಾಡು, ಯಾವಂದೋ ಬಗ್ಗೆ ಅಲ್ಲ. ಅವನ ಸೊಲೊಮೋನನ ಜೊತೆಯಲ್ಲಿ ಇದ್ದವರು, ಅವ್ರಿಗೆ ಅಹಂಕಾರ ಇತ್ತು. ಅವರು ನಾನು ಯಾರ ಜೊತೆ ಇದ್ದೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಸೋತ್ರ ನಾನು ಆ ಸ್ಪಿರಿಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇವತ್ತಿಂದ DGSCC ಅವರೇ ಈ ಫ್ಯಾಮಿಲಿನೇ ಹೊಗಳ ಹಾಗೆ ಯೇಸುವಿನ ಆತ್ಮ ರಿಲೀಸ್ ಮಾಡ್ತಾ ಇದ್ದಾರೆ. ಮುಂದಕ್ಕೋದು. ವಿಸ್ಮಿತಳಾಗಿ ಅರಸನಿಗೆ, ಅವಳ ಅರಸನಿಗೆ ಹೀಗೆ ಹೇಳಿಲ್ಲ, ನಾನು ನನ್ನ ದೇಶದಲ್ಲಿ, ಇದೇ ಮೇನ್ ಪಾಯಿಂಟ್ ಈಗ ತರಬೇಕಾದ ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು, ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ, ಆಡಿಸ್ಕೊಂಡವರೆಲ್ಲ ಬಂದು ನೋಡ್ರಿ ಇಲ್ಲಿ ಏನೇನು ನಡೀತದೆ. ಕೆಲವು ಆತ್ಮದಲ್ಲಿ ಆಪರೇಷನ್ಗಳು ನಡೀತದೆ. ಆಡಿಸ್ಕೊಂಡವ್ರು ಬರ್ರಿ ಇಲ್ಲಿ ಒಳಗಡೆ. ಅದು ಹೇಳಕ್ ನಿಮ್ಗೆ ದಮ್ ಬರಲಿ ಇವತ್ತು, ಪರಿಶುದ್ಧಾತ್ಮನ ದಮ್ಮು, ಆತ್ಮಿಕ ಅಭಿಷೇಕ ನಿಮ್ಮ ಒಳಗಡೆ ಬರಲಿ ಇವತ್ತು. ಹ್ಞೂ ರೀ, ನಮ್ಮ ಸಭೆ ಬೂಟಾಟಿಕೆ ಸಭೆನೆ, ಬಂದು ನೋಡೋದ್ಸಲಿ ಆಯ್ತಾ ಬರಕ್ ತಾಕತ್ತು ಅಂತ ಹೇಳಂತ ಗತ್ತು ಬರಲಿ ನಿಮ್ಗೆ. ನೀನು ಆಡಿಸ್ಕೊಳ್ತಿದ್ಯಲ್ಲಪ್ಪ, ಹ್ಞೂನಪ್ಪ ನಮ್ಮ ಸಭೆ ಬೂಟಾಟಿಕೆ ಸಭೆನೆ, ಬಂದು ನೋಡೋನ್ಸರಿ ಕರಿಯಕ್ ದಮ್ ಬರಲಿ ನಿಮ್ಗೆ ಇವತ್ತು. ನಾನೊಂದು ಹೇಳ, ಸ್ವಲ್ಪ ಅಹಂಕಾರದ ಮಾತು ಹೇಳ, ಯೋನಣ್ಣ ಹೇಳ, ಸಮೇನಣ್ಣ ಹೇಳ. ಆಯ್ತು. ಎಷ್ಟು ವರ್ಷದಿಂದ ಮದುವೆ ಆಗಿರಲಿಲ್ಲ? ಆಗಲೇ ಒಂದು 27 ವರ್ಷ 28 ವರ್ಷ ಆಗಿತ್ತು ಮದುವೆ ಆಗ್ದೇನೆ. ಇಲ್ಲಿ ಬಂದಿದ ತಕ್ಷಣ ಮದುವೆ ಆಯಿತು. ಓಕೆ, ಚಪರ ನೋಡ್ತಾ ಇದ್ದೀನಿ, ಹಾಗೆ ಹೋಯ್ತು. ಹೇಳ್ರಿ, ಪಕ್ಕದವ್ರು ಹೇಳ್ರಿ, ಹೇಳೋದೆಲ್ಲ ಆಗ್ತಾ ಇದೆ. ನೀನು ಬಿದ್ದೋಗಿತ್ತೀಯಾ ಅಂತ ಹೇಳಿಲ್ಲ ನಾನು, ಇನ್ನೂ ಹೇಳಿಸ್ಬೇಡ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೆನ್ನೆ ಇನ್ನೂ ಹೇಳಿದೆ ಸೂಪರ್ ನ್ಯಾಚುರಲ್ ಅಮೌಂಟ್ಗಳು ನಿಮ್ಮ ಅಕೌಂಟಿಗೆ ಬೀಳ್ತದೆ ಅಂತ. ನೆನ್ನೆ ಬಾಗಿ ಹೇಳ್ತು, ಇವನು ಹೇಳ್ದ ನನ್ನ ಅಕೌಂಟಿಗೆ ಬಿತ್ತು, ನಿಮ್ಗೆ ಬೀಳಿಲ್ಲ ಅಂದ್ರೆ ನಿಮ್ಮ ನಂಬಿಕೆ ಅದ ಅಷ್ಟೇ. ನಾನು ಪಾಸ್ಟರ್ ಜೆಸ್ಸಿಗೆ ಹೇಳ್ತಾ ಇದ್ದೆ ಮೊನ್ನೆ ಕಾರಾಗ ಹೋಗ್ಬೇಕಾರೆ, ಅಮ್ಮ ನಾನು ಜಾಸ್ತಿ ಹೊರಗಡೆ ಹೋಗ್ತೀನಮ್ಮ, ಇನ್ನು ಇಲ್ಲಿರಲ್ಲ, ನಾನು ಸಭೆನಲ್ಲಿ ಯಾರು ನಾನು ಹೇಳೋ ಮಾತು ತೊಗೊಳ್ಳಲ್ಲ, ಹೊರಗಡೆ ಹೋಗಿ ಹೇಳಿದ್ರೆ ಸಾಕಿತ್ಕೊಂಡ್ಬಿಡ್ತಾರೆ. 5 ವರ್ಷದಿಂದ ಹಾಕ್ಲ ಇನ್ನೊಂದ್ಸಲಿ ಸಾಕ್ಷಿ ಅದು. 5 ವರ್ಷದಿಂದ ಹುಡುಗಿರ್ ಕೇಸ್ ಹಾಕಿದ್ದಿದ್ದ ಹುಡುಗಂಗೆ, ಮೊನ್ನೆ ಬಾಂಬೆ ಸಾಕ್ಷಿ ತೋರಿಸಿದ್ನಲ್ಲ. 5 ವರ್ಷದಿಂದ ಹುಡುಗಿರ್ ಕೇಸ್ ಹಾಕಿದ್ದೇನು, ಇವನ್ ಜೀವನ ಹಾಳು ಮಾಡ್ತೀನಿ ಅಂತ. ಯೇಸುಗೆ ಬಂದಮೇಲೆ ಅವನು ಲೈನು ಬೇಡ, ಲವ್ ಬೇಡ, ಯಾವುದು ಬೇಡ, ನಿಯತ್ತಾಗಿ ಬದುಕನಂತ ಎಲ್ಲ ಹುಡುಗಿರನ್ನ ಬಿಟ್ಬಿಟ್ಟ. ಅವರೆಲ್ಲ ಹೋಗಿ ಕೇಸ್ ಹಾಕಿದ್ರು. ಪರಿಶುದ್ಧಾತ್ಮ ನನಗೆ ಬಾತ್ರೂಮಲ್ಲಿ ಹೇಳಿದ್ರು, ನನಗೆ ನಾಚಿಕೆ ಇಲ್ಲ ಹೇಳೋಕ್ಕೆ. ಪಾಸ್ಟರ್ ಜೆಸ್ಸಿ ಕೇಳಿ ಜಾಸ್ತಿ ನನಗೆ ಮಾತು ದೇವ್ರದ್ದು ಕೇಳೋದಲ್ಲೇ. ಅಲ್ಲೇ ನಾನು ನೆಮ್ಮದಿಯಿಂದ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಯಾರು ಡಿಸ್ಟರ್ಬಿಂಗ್ ಸ್ಪಿರಿಟ್ಗಳೇ ಇರಲ್ಲ. ಬೇಡದಿರೋ ಫೈಲ್ಸ್ ಎಲ್ಲ ಡಿಲೀಟು ಆಗ್ತಾ ಇರ್ತದೆ, ಅವ್ರ ಮಾತೆಲ್ಲ ಕೇಳಿಸ್ತಾನೂ ಇರ್ತದೆ. ಸ್ತೋತ್ರ. ಅಲ್ಲಿ ನಾನು ಕೇಳಿಸ್ಕೊಂಡೆ,
ನಿನ್ನ ಪೆಂಡಿಂಗ್ ಸೀಸನ್ ಈಸ್ ಎಂಡಿಂಗ್. ಇದು ಸಭೆಗೆ ಘೋಷಣೆ ಮಾಡಿದೆ. ಬೆಳಗ್ಗೆ ಎದ್ದು ಕೇಸ್ಗೋದ, ಯಾವ ಹುಡುಗಿ ಕೇಸ್ ಹಾಕಿಲ್ಲ, ಅವಳೇ ಹೇಳ್ತಾವಳೆ 5 ವರ್ಷದಿಂದ ಕೇಸ್ ಅಟೆಂಡ್ ಮಾಡ್ತಾ ಇರೋಳೆ. ಇವನು ಯಾರು ಗೊತ್ತೇ ಇಲ್ಲ ನನಗೆ. ಪಕ್ಕದವ್ರಿಗೆ ಹೇಳ್ರಿ ಸ್ಪಾಟಲ್ಲಿ ಕ್ಯಾನ್ಸಲ್. ಅದಕ್ಕೆ ನಾನು ಹೊರಗಡೆಗೆ ಹೋಗ್ತಾ ಇರ್ತೀನಿ ಜಾಸ್ತಿ. ಇಲ್ಲಿರೋರು ಜಾಸ್ತಿ ಕೇಳಲ್ಲ ನನ್ನ ಮಾತು. ನಾವು ಓದ್ತೀನಿ ಮೇ ಆ ರहा हूं आपके गांव. ಇವನು ಹೇಳ್ತಾವ್ ಮೇ ಇದರ ಆ रहा हूं. ಸೋತ್ರ ನಾನು ಎಲ್ಲಿದ್ದೆ? ಶಬದ ಶಬಾನಾ ನಂದು ಜಸಿ ಶಬಾನಾ ಗಿಬಾನ ಅಲ್ಲ. ಶಬಾನಾ ಸ್ಪಿರಿಟ್ ಬೇರೆ ತತ್ತ ಅವ್ರಿಗೆ. ಆ ಸ್ಪಿರಿಟ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ತಾಯಿ ನಾವು. ಸೋತ್ರ ಎಲ್ಲಿದ್ದ? ಓ ಹಂಗ ತಾಕತ್ತಿದ್ರೆ ಹಂಗೆ ಮಾಡೋರ್ನ ಬರಕ್ ಕರಿಬೇಕಾ? ಹೇಳ್ರಿ ಹಂಗೆ ಯೇಸುವಿನ ನಾಮದಲ್ಲಿ. ಅಂತ ಕೇಸ್ ಇರೋರ್ನೇ ಕರ್ಕೊಂಡೇ ಬರ್ರಿ. ಸೌಖ್ಯ ಮಾಡೋದವನು ನಾನಲ್ಲ, ನಾನು ಘೋಷಣೆ ಮಾಡ್ತೀನಿ ರೀ. ನಂದದ ಕೆಲಸ ಅಷ್ಟೇ. ಸ್ತೋತ್ರ. ಪಾಸ್ಟರ್ಗಳ ಕೆಲಸ ಏನು? ಇವನು ಹೇಳ್ದಂಗೆ ಉನ್ಕಾ ಕಾಮಿ ಬೋಲ್ನೆ दो मैं तो बदलूंगा नहीं, मैं रोडी रहूंगा, गांजा मारूंगा. ರೀಸೆಂಟ್ ಆಗಿ ಇಲ್ಲಿ ಬರಕ್ಕೆ ಕಾರಣ ಅದೇನೆ. 3 ತಿಂಗಳಿಂದೆ ಬೆಟ್ಟದ ಮೇಲೆ ಹೋಗಿ ನಿಂತವನು ಸುಸೈಡ್ ಮಾಡ್ಕೊಳಕ್ಕೆ ಫೋನ್ ಮಾಡ್ತಾವ್. ನಾನು पहाड़ पे जाके करके सुसाइड करने के लिए खड़ के मेरे को फोन कर रहा है. डालूंगा तो समझा मेरे को पता नहीं करके. पवित्र आत्मा ने तेरे को वहीं छू के वहीं से बुला के लेके आया वापस. आमेले ಹೇಳ್ತಾನೆ मैं पहाड़ के ऊपर खड़ा हूँ बापू. ए बापू ಫಾರೆನ್ಸಿಕ್. ಮುಂದಕ್ಕೋದ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಇವ್ರು. ಆಹಾ, ಕಲರ್ ಡ್ರೆಸ್ ಹಾಕಿ ಒಬ್ರೊಬ್ರು ಒಂದೊಂದು ಥರ ಇಲ್ಲ, ಅಲಂಕಾರವಾಗಿ. ಹಲ್ಲೆಲೂಯ. ಸ್ತೋತ್ರ. ಪಕ್ಕದವ್ರಿಗೆ ಹೇಳಿ ಸುಂದರವಾಗಿರೋ, ಇಲ್ಲಾಂದ್ರೆ ವಕ್ರವಾಗಿ ಕಾಣ್ತೀಯ. ಇವ್ ನೋಡಿದ್ರೆ ಕಾಣಿಸ್ತಾ ಇತ್ತು ನನಗೆ. ಗಂಡಸರೆಲ್ಲ ಈಗ ಹೆಂಗಸರಾಗ್ತಾವ್ರೆ, ಹೆಂಗಸರೆಲ್ಲ ಗಂಡಸರಾಗ್ತಾವ್ರೆ. ಹೋಗ್ತಾರೆ. ಸ್ತೋತ್ರ. ಅವ್ನು ಮಲಗಲ್ವಾ? ನಿನಗೇನೆ ಅವ್ನು ಮಲಗಲ್ವಾ? ಮಲಗ್ತಾನ ನಿನ್ನ ಗಂಡ? ಮನೇಲಿ ಕತ್ರಿ ಐತಾ? ಮುಂದಕ್ಕೆ ನೀನೇ ಅರ್ಥ ಮಾಡ್ಕೊ. ಗೊಬ್ಬಿಯಾಕ ನಿನ್ನ ಮಗ ಮಲಗ್ತಾನ? ಮನೇಲಿ ಕತ್ರಿ ಐತಾ? ಮುಂದಕ್ಕೆ ನೀನೇ ಅರ್ಥ ಮಾಡ್ಕೊ. ಅವನೊಂದು ಮಾತು ಹೇಳ್ದ. ಆ ಮಾತಿಗೆ ನಾನು ನಿನ್ನ ಜೊತೆ ನಿಂತ್ಕೊತಾ ಇದ್ದೀನಿ ಗುಬ್ಬಿಯಾಕ. ನಮ್ಮಮ್ಮನ 2 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ಮೊನ್ನೆನೂ ಹೇಳ್ದೆ, ಕಟ್ಟಿಂಗ್ ಮಾಡಿಸೋ ನಿಮ್ಮಮ್ಮನ ಕೈಲಿ 30 ದಿನದೊಳಗೆ ನಾನು ಗಾಡಿ ಕೊಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊ. ನಮ್ಮಮ್ಮನ 2 ವರ್ಷದಿಂದ ನೋಡ್ತಾ ಇದ್ದೀನಿ ಅಂಕಲ್, ಆಗಲ್ಲ ಅಂತಂದರು. ಅವರೆಲ್ಲ ನಾನು ಹೇಳಿದ್ದು ಅಂತ ನೀನು ನಂಬಿದ್ದಿದ್ರೆ ಇನ್ನು ಅವ್ನು ಕಟಿಂಗ್ ಮಾಡಿಸಿದ್ರು ಕೊಡಿಸ್ಬೇಡ. ಅಯ್ಯೋ ಅನ್ನಿಸ್ತದಲ್ವಾ ಪ್ರೀತು? ನನ್ಗೆ 10 ಕಣ್ಣಿದೆ ಮಗ, ನೀವು ಅಲ್ಲಿ 4 ಎಳ್ಳಾಡ್ಸಿದ್ರೆ ನನಗೆ ಗೊತ್ತಾಗ್ತದೆ. ಪಾಪ ಅವ್ರೇನೋ ಕೊಡ್ಸೋರು. ಈಗ ಅಣ್ಣ ಬೇರೆ ಹಿಂಗೆ ಅನ್ಬಿಡ್ತೀನಿ, ಕೊಡ್ಸಲ್ಲ ಅವರು. ಅವ್ನಿಗೆ ಹೇಳ, ನಾನು ಇನ್ನೂ ಸವಾಲಾಗ್ದೆ ಅವ್ನಿಗೆ. ನಿಮ್ಮಮ್ಮ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಕಣೋ, ನೀನು ತಲೆ ಕೆಡಿಸ್ಕೊ. ಹೇಳದ್ನ ಇಲ್ವ? ಅವನು ಇನ್ನೂ ಉದ್ದ ಬೆಳೆಸ್ತಾನೆ. ಕತ್ರಿಗಳಿಲ್ಲ ಆ ಮನೆಗೊಳಗೆ. ನಂದು ಆರದೇ ಇಲ್ಲ ಅಂತ. ಜ್ಞಾನ ಇರ್ಬೇಕ್ರಿ. ದುಡ್ಡಿದ್ರೆ ಮಾತ್ರ ಸಾಲದು, ದೊಡ್ಡ ಮನೆ ಇದ್ರೆ ಸಾಲದು, ಒಳ್ಳೆ ವಸ್ತ್ರ ಇದ್ರೆ ಸಾಲದು. ಜ್ಞಾನದ ಕ್ಯಾರೆಕ್ಟರ್ ಇರಬೇಕು. ಅದು 7ನೇ ವಚನ ಬಹಳ ಇಂಪಾರ್ಟೆಂಟ್. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು. ಕನ್ನಡ ವರ್ಡ್ ಸಖತ್ತಾಗೈತೆ. ಈಗ ನೋಡಿದರೆ ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು. ಎದೆ ಎತ್ ನಿಲ್ರಲ್ರಿ. ನಿಂತ್ಕೊಳ್ರಿ ಎದೆ ಎತ್ ಮಕ್ಕಳ. ತಂಬಿ ಎತ್ತವನ್ ಗೊತ್ತಾನೆ ಇಲ್ಲ. ವೈಭವವು. I bless you guys in Jesus' name.
ರಿಯಲಿ ಐ ಬ್ಲೆಸ್ ಯು ಇನ್ ಜೀಸಸ್ ನೇಮ್. ವರ್ಷ ಬೊಂಬಡ ಹೊಡಿತೀನಿ, ತಿಂಗಳು ಮೊದಲನೇ ಭಾನುವಾರ ಬಿಳಿ ಬಟ್ಟೆ ಹಾಕೊಂಬರ್ರೋ, ನಾನು ಕಪ್ಪುದೇ ಹಾಕೋ. ಆದರೆ ಒಂದು ಅಲಂಕಾರದ ಸೊಲೊಮೋನನ ಮಾತಿಗೆ ಅವನ ರಾಜ್ಯ ಪೂರ ಅವನ ಮಾತಿನ ಜೊತೆ ನಿಂತ್ಕೊಂತು. ಇವತ್ತು ಗೊತ್ತು ಕರ್ತನ ಮೇಜಿದೆ, ಬಿಳಿದು ಎತ್ಕೊಳ್ಳೋದು ಬದಲು ನೋಡೋಣ ಅವನೇನಂತಾನೆ, ಅವ್ನಿಗೆ ಉರ್ಸಕ್ಕೆ ಅಂತಾನೆ ಹಾಕೊಂಬತ್ತೀರಾ. ನಾನು ಉರ್ಕೊಳ್ಳಲ್ಲ, ಪರಿಶುದ್ಧಾತ್ಮ ಉರ್ಕೋತಾನೆ. ನಿನ್ನ ಮೇಲೆ ಇಳಿಸ್ಬೇಕಾಗಿರೋ ಆಶೀರ್ವಾದ ಅವ್ನು ಇಳಿಸಲ್ಲ. ಅವತ್ತು ಒಂದು ಡ್ರೆಸ್ ಕೋಡಲ್ಲೇ ವ್ಯತ್ಯಾಸ ಮಾಡ್ತಾ ಇದ್ದೀರ ನೀವು. I bless you for honoring the voice of the prophet. I bless you for that. ನೀವು ಬೇರೆ ಏನು ಮಾಡ್ತಿರೋ ಬಿಡ್ತಿರೋ, ನೀವು ಪ್ರವಾದಿಯ ಮಾತಿಗೆ ನೀವು ವಿಧಿ ಆಗ್ತಾ ಇರೋದ್ರಿಂದ ನಾನು ಏನೆಲ್ಲ ಆಶೀರ್ವಾದಗಳು ಪಡ್ಕೊಳ್ಳೋಕೆ ರೆಡಿ ಇದ್ದೀನೋ ಅದನ್ನು ನಿಮ್ಮ ಮೇಲೆ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಪಕ್ಕದವ್ರಿಗೆ ಹೇಳು, ಹೊಟ್ಟೆ ಕಿಚ್ಚು ಬಡಬೇಡ. ಹೇಳು, ನಿನ್ನ ಹೆಂಡ್ರಿಗೆ ಆಗಲಿ ಹೇಳು, ಅದಾ ಹೊಟ್ಟೆನೇ ಇಲ್ಲ, ಇನ್ನು ಕಿಚ್ಚಲ್ಲಿ ಇನ್ನು ಪಡಬೇಕು. ಪಕ್ಕದವ್ರಿಗೆ ಹೇಳು, ಹೊಟ್ಟೆ ಕಿಚ್ಚು ಬಡಬೇಡ. जलन नहीं करने का बोलो. अरे बोल रहे जलन नहीं करने का. मम्मी को बोलो, मम्मी को बोलो. इधर मम्मी, इधर है रे. दादी 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 को बोलो. अगला BMW भगाने वाले हो. अरे वही समझा नहीं रहे तू. अभी 65 भगा रहे, नेक्स्ट BMW भगाएगा. ಈಗ ನೋಡಿ ಸಭೆನವರಲ್ಲ ಭಾಳ ಬೇಗ ವರ್ಷಿಪ್ ಟೀಮ್ ಆಗಿ ನಾವು ಟ್ರಿಪ್ ಹೋಗ್ತೀವಿ ನೋಡ್ರಿ. ಅವರೆಲ್ಲ ನಮ್ಗಿಲ್ವಾ ನಮ್ಗಿಲ್ವಾ. ಸೊಲೊಮೋನನ ಒಂದು ಮಾತಿಗೆ ಅವರು ವಿಧೇಯರಾಗ್ತಾ ಇದ್ದಾರೆ. ಮಾರ್ಚ್ ತಿಂಗಳು, ಈ ತಿಂಗಳು ಮುಗಿಯೋದ್ರೊಳಗೆ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಎ ಗಾಲಾ. ನಾವು ಸಭೆಯಾಗಿ ಒಂದು ಗಾಲಾ, ನಾವು ಸಭೆಯಾಗಿ ಮಾರ್ಚ್ ತಿಂಗಳು ಮುಗಿಯೋದ್ರೊಳಗೆ ಒಂದು ಗಾಲ. ಹೋಗ್ಲೋ ಬೇಡವಾ? ನಾವೇನೋ ಲಂಚ್ ಮಾಡ್ತೀವಲ್ಲ, ನಾವು ಸಭೆಯಾಗಿ ಗಾಲ ಪಾಟ್ಲಾಕ್ ಲಂಚ್ ನಡೆಸ್ಲಿಕ್ಕೆ ಹೋಗ್ತಾ ಇದ್ವಿ. ಈ ವರ್ಷ ನೋ ಮನಿ, ಕಾಸಿಲ್ಲ, ಟಿಕೆಟ್ ತಗೊಳಂಗಿಲ್ಲ, ಎಲ್ಲರಿಗೂ ಏನು ಬೇಕೆಲ್ಲ ತಿನ್ಬೋದು. ನಾನೆಲ್ಲೋ ಬೇಡ ಅಂಕಲ್ ಕಾಸು ಇಡ್ರಿ, ಏನೋ ಒಂಚೂರು ಆಗ್ತದ ದುಡ್ಡು ಅಂತಂತದ ಅನ್ಕೊಂಡ್ರೆ ಇವ್ದು ಹಾಲೆಲೂಯ ಹೇಳ್ತಾ ಇದ್ವಿ. ಓ ತಿನ್ನೋದಲ್ವಾ ಅದಿ. Can you put the month calendar here? We are going to celebrate this day. ಯಾಕ್ರಿ? ಮದುವೆಕ್ಕಿಂತ ಮುಂಚೆನೇ ಸೆಲೆಬ್ರೇಟ್ ಮಾಡ್ಬೇಕು ನಾವು. ಪಕ್ಕದವ್ರು ಹೇಳಿ, ಪಾಸ್ಟರ್ ಮುಂದಿನ ತಿಂಗಳೆಲ್ಲ ಸಿಗಲ್ಲ. महाराष्ट्र मीटिंग, मलेशिया मीटिंग, आने के बाद शादी, उसका शादी, इसका शादी, इसका बेटी का शादी, उनका शादी, सब शादी, ये नहीं मिलेगा. शादियों शादी. ಮಾರ್ಚ್ 31 ಚಿನ್ನಣ ಮಂತ್ ಲಾಸ್ಟ್ ಪಾಟ್ಲಕ್ ಲಂಚ್ ಇವತ್ತು ಯಾರು ಹೋಗ್ಬಾರ್ದು, ಬಿಡೋದೇ 5 ಗಂಟೆಗೆ. ಇವತ್ತು ನಾನು ಯಾರಿಗೆ ಬೇಕು ಟೈಮ್ ಇರೋರು ಹೋಗ್ಬೋದು, ಆಚ್ಕೋದ್ರೆ ಹೊಡಿತೀನಿ. ನಾನು ಹೊಡಿಯೋ ಜಾಗ ಗೊತ್ತಲ್ಲ, ಕೂತ್ಕೊಂಡಾಗ ಚುರಿ ಅನ್ಬೇಕು, ಅಲ್ಲೇ ಹೊಡಿಯೋದು ನಾನು. ಓ 30ನೇ ತಾರೀಕು ನಾನು 21 ಡೇಸ್ ಫಾಸ್ಟಿಂಗ್ ಮುಗಿಯೋದು ಅವತ್ತು ಗಾಲಾ ಲಂಚ್. ಬುಬು ಸ್ಪೆಷಲ್ ಐಟಮ್ ನಮ್ಮ ಮನೆಯಿಂದ. ನೀವೆಲ್ಲ ನಿಮ್ಮ ಐಟಮ್ ಇವತ್ತು ಬರ್ಸೇ ಹೋಗ್ಬೇಕು. ಚಿನ್ನಣ್ಣಂಗೆ ಈ ಸಲ ನಾನು ಸ್ಟ್ರಿಕ್ಟಾಗಿ ಹೇಳ್ತೀನಿ, ನೀನು ಐಸ್ಕ್ಯಾಂಡಿ ಪಸ್ಕ್ಯಾಂಡಿ ಎಲ್ಲ ಮಾಡೋಂಗಿಲ್ಲಪ್ಪ. ನಿನ್ನ ಕೈ ಗುಣ ಸಖತ್ತಾಗೈತೆ. ನೀನು ಹೋಗಿ ಅವ್ರೇನೋ ಹೋದ್ಸರಿ ಬರೀ ಐಸ್ಕ್ಯಾಂಡಿ ಮಾಡ್ಕೊಂಬಂದಿದ್ರು. ಇವ್ರು ಹೇಳಿದ್ರು, ನಮ್ಮ ಡ್ಯಾಡಿ ಮಾಡಿದ್ದೆಲ್ಲ ಸೇಲಾಗೋಯ್ತು. ಅದು ನಮ್ಗೆ ಅಷ್ಟು ಮಾತ್ರ ಸಾಲದಪ್ಪ. ನಿಮ್ಮ ಅಪ್ಪನ ಕೈ ಚಳಕಾವತ್ತು ನಮಗೆ ನೋಡ್ಬೇಕು. ಎಲ್ಲರೂ ಹೇಳ್ರಿ, ಅವ್ರ ಅಮ್ಮ ಭಾಳ ಸೂಪರ್ ಬಿರಿಯಾನಿ ಮೇಕರು. ಹೇಳ್ರಿ ಎಲ್ಲರೂ ನಮಗೆ ಬಿರಿಯಾನಿ ಬೇಕು ಅಂತ. ಚಿನ್ನಣ್ಣಂಗೆ
ಬಿರಿಯಾನಿ ಕಾವಾಲ. ಚಿನ್ನಣ್ಣಂಗೆ ಎಲ್ಲರೂ ಹೇಳ್ರಿ, 4 ಬಿರಿಯಾನಿ ಕಾವಾಲ. ಮದುವೆಗಿನ್ನ ಮುಂಚೆ ನಾವು ಸೆಲೆಬ್ರೇಟ್ ಮಾಡ್ಬೇಕು. ನಮ್ಮ ಸಭೆ ಪಾಟ್ಲಾಕ್ ಲಂಚ್ ಅಲ್ಟೆ ಸೆಲೆಬ್ರೇಟ್ ಮಾಡ್ತೀವಿ. ಪ್ರೀತು ಹೊಸ ಗಂಡು ಹೆಣ್ಣು ನೀವೇನ ಮಾಡ್ಕೊಂಬ ಬರಲಿಲ್ಲ ಹೊಡಿಯೋದೇ ಗೊತ್ತಲ್ಲ, ಹುಡಿಕೊಂಬಂದು ಹೊಡಿತೀನಿ ಮಕ್ಕಳ. ಅವನು ಬಿಟ್ಟರೆ 380 ದಿನನೂ ಕೆಲಸ ಆಯ್ತು ಅವನಿಗೆ. ಏಸಪ್ಪನೇ ಅವನಿಗೆ ಲೀವ್ ಲೆಟ್ರ್ ಕೊಡಲಿ. 30ನೇ ತಾರೀಕು 21 days ಫಾಸ್ಟಿಂಗ್ ಪ್ರೇಯರ್, ಕ್ಲೋಸಿಂಗ್ ವಿಲ್ ಬಿ ಪಾಟ್ಲಾಕ್ ಲಂಚ್. ಟಿಕೆಟ್ ಇಲ್ಲ. ಸಾವುಕಾರರ ಚರ್ಚ್ ಏನ್ರಿ 30-20 ರೂಪಾಯಿಗೆಲ್ಲ ತಂದೆಲ್ಲ ಇಲ್ಲೇ ಬಿತ್ತೋಗ್ತೀರಾ ನೀವು ಬೇಕು ಅಂದ್ರೆ. ಸೋತ್ರ ವರ್ಗೀಸಣ ಬಂದೈತೆ, ಅವ್ರಿಗೂ ಹೇಳ್ರಿ ನೀವು ಏನಾನ ಮಾಡ್ಕೊಂಬರ್ಬೇಕು ಅಂತ. ನಮ್ಮ ಅದಕ್ಕೇನು ಒಳ್ಳೆ ಕುಕ್ಕು. ಅವ್ರ ಮನೆಗೆ ಹೋದಾಗ ನೆಕ್ತೀವಿ, ಯಾವ್ರನ್ನಲ್ಲ. ದೇವ್ರಿಗೆ ಸ್ತೋತ್ರ. ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ, ಈಗೀಗ ನಾನು ಕರೆದ್ರವರು ಅವ್ರ ತಮ್ಮನ ಊಟಕ್ಕೆ ಕರೆಯಲ್ಲ, ಅಪೋಸ್ಟಲ್ ಗ್ರೇಸ್ ಸಂತೋಷ್ ಊಟಕ್ಕೆ ಕರೀತಾ ಇದ್ದಾರೆ. ಮುಂಚೆ ಅವ್ರಿಗೆ ಇಷ್ಟ ಇರೋದು ಮಾಡೋರು. ಈಗ ಚೇಂಜ್ ಹೆಂಗಾಗಿದೆ ಗೊತ್ತಾ? ಚಿಕ್ಕಂಗೆ ಏನು ಇಷ್ಟ ಅದನ್ನು ಮಾಡೋಣ. ನಾನು ಹೋದ್ರೆ ಈಗ ಒಂದು ವಾಕ್ಯ ತಗೊಂಡು ಹೋಗ್ತಾ ಇದ್ದೇನೆ, ಅದನ್ನು ಘೋಷಣೆ ಮಾಡಿ ಬರ್ತಾ ಇದ್ದೀನಿ. ಫಾರೆನ್ಸಿಕ್. ಮೊನ್ನೆ ನಾವು ಊರಿಗೆ ಹೋಗಿದ್ದೆ ಕೇರಳಗೆ. ನಮ್ಮ ನೆಂಟರ ಮನೆಗೆ ಹೋದೆ. ಅವ್ರು ನನ್ನ ಪಾಸ್ಟ್ರು ಅಂತ ಗೊತ್ತು. ನಮ್ಮ ನೆಂಟರ ಮನೆಗೆ ಹೋದೆ. ಬಜಾರಿ ಅಂದರೆ ಬಜಾರಿ ಅವಮ್ಮ. ಅದು ನೋಡಿದ್ರೆ ಕ್ರಿಸ್ತನಲ್ಲಿ ಬಂದ್ಬಿಟ್ಟೈತಿ. ನಾನು ಹೋದೆ, ಪಾಸ್ಟ್ರು ಅಂತ ಕೂತ್ಕೊಂಡು ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ದೆ. ಲಾಸ್ಟಿಗೆ ಎದ್ದೋಗ್ಬೇಕಾರೆ, ಪಾಸ್ಟ್ರ್ ಅಲ್ವಾ ನೀನು? ನಾನು ಚಿಕ್ಕವ್ನು ನಮ್ಮ ಮನೆಯಲ್ಲಿ, ನೀನು ನಮ್ಮನ್ನೆಲ್ಲ ಹೋಗೋ ಬರೋ ಅಲ್ಲಿ ಪ್ರೇಯರ್ ಮಾಡೋಗೋ, ನೀನು ಪಾಸ್ಟ್ರಾಗ ಹಂಗೆ ಹೋಗ್ತಿದ್ಯಲ್ಲೋ ಅಂತಂದು. ನಾನು ಯಾರ್ದ ನಮ್ಮ ಮನೆಗೆ ಹೋದ್ರೆ ಪ್ರೇಯರ್ ಮಾಡು ಅಂತಂದರೆ ಮಾತ್ರ ಮಾಡ್ಬಿಟ್ಟು ಹೋಗೋದಲ್ಲ, ಇದ್ರೆ ಮಾಡಲ್ಲ ನಾನು. ಅಲ್ಲಿಂದ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದೆ. ಅವ್ರು ಹೇಳಲಿಲ್ಲ, ನಾನು ಮಾಡಲಿಲ್ಲ. ಇವ್ರು ಹೇಳಿದ್ರು ಮಾಡು ಅಂತ. ಆದರೆ ನಮಗೆ ಒಳಗಡೆ ಹೋಗ್ಬೇಕಾದ್ರೆ ಈ ದೂತರು ನುಡ್ಗೋಕ್ಕೆ ಈ ಕಂತ್ರಿ ಬುದ್ಧಿ ನೋಡಿ, ಅದು ಏನು ಮಾಡೋಣ. ನೋಡ್ತೀನಿ ಬಾಗ್ಲ ಹತ್ರ 2 ದೂತರು ಇದ್ದವ್ರಲ್ಲಿ. ನಿಮ್ಮ ಆಶ್ರಮ ಅವರೇ ಸಾಕ್ಷಿಗೆ ಕೇಳಿ. ಬಾಗ್ಲ ಹತ್ರ 2 ದೂತರು ನಿಂತವ್ರೆ, ಪಾಸ್ಪೋರ್ಟ್ ಹಿಡ್ಕೊಂಡು. ಈಗ ಪ್ರೇಯರ್ ಮಾಡು ಅಂತಂದರು. ನಾನು ಯೇಸುವಿನ ನಾಮದಲ್ಲಿ ಅನ್ಯ ಭಾಷೆ ಸ್ಟಾರ್ಟ್ ಮಾಡಿ ಆತ್ಮದಲ್ಲಿ ನೋಡ್ತಾ ಇದ್ದೀನಿ. 2 ದೂತರು 2 ಪಾಸ್ಪೋರ್ಟ್ ಇಟ್ಕೊಂಡು ಹೊರಗಡೆ ನಿಂತಿದ್ದಾರೆ. ಸೀಲ್ ಬೀಳೋ ಟೈಮ್ ಆಗಿದೆ ಅಂತಂದೆ. ಪ್ರೇಯರೆಲ್ಲ ಮುಗಿದ್ಮೇಲೆ ಅವ್ರು ಹೇಳ್ತಾವ್ರೆ, ನಿನಗೆ ಹೆಂಗೋ ಗೊತ್ತಿದ್ದು? ನಾನು ಹೇಳಿದೆ, ನಾನು ದೂತರು ನೋಡಿದೆ. ನೀನು ಅದನ್ನೆಲ್ಲ ನೋಡ್ತೀಯಾ? ನಿಮ್ಮ ಆಶ್ರಮನೇ ಸಾಕ್ಷಿ. ನಾನು ದೂತರು ನೋಡಿದೆ, ಅವ್ರ ಕೈನಲ್ಲಿ ಪಾಸ್ಪೋರ್ಟ್ ಇತ್ತು. ಅದಕ್ಕೂ ನಿಮಗೂ ಸಂಬಂಧ ಏನು ಅಂತ ಕೇಳಿದ್ರೆ, ನನ್ನ ಮಗಳು, ನನ್ನ ಚಿಕ್ಕ ಮಗಳು ಅಂದರೆ ಅವಳ ಮಗಳು, ಮೊಮ್ಮಗಳು ಇಬ್ಬರೂ ಹೊರದೇಶಕ್ಕೆ ಹೋಗೋಕ್ಕೆ ಪಾಸ್ಪೋರ್ಟ್ಗೆ ಪ್ರೇಯರ್ ಮಾಡಿ ಅವ್ರು ಕಾಯ್ತಾ ಇದ್ದಾರೆ ಸೀಲ್ ಬೀಳಕ್ಕೆ. ಅದಾದಮೇಲೆ ನನ್ನ ಮೇಲೆ ನೋಟನೇ ಬದಲಾಗೋಯ್ತು ಅವ್ರದ್ದು. ಹಿಂಗಾಗ್ಬಿಡ್ತು. ಸರಿ ಹೋಗುತ್ತೀರಾ? ಅಳ್ಳಾಡ್ಸೋದು ಕಲೀರಿ ರೀ. ಎಲ್ಲ ವಾಕ್ಯ ಅದು. ಅದು 7ನೇ ವಚನ ಕಣೋ ಇಂಪಾರ್ಟೆಂಟ್. ಇವತ್ತು ಇದು ಸಭೆ ಮೇಲೆ ಹಬ್ಬಿಸ್ತಾ ಇದ್ದೀನಿ ಅದನ್ನು. ನಾನು ಈ ವಾಕ್ಯ ಇವತ್ತು ಹಬ್ಬಬೇಕು, ಒಬ್ಬೊಬ್ಬರ ಮೇಲೆ ನಾನು ಹಬ್ಬಿಸ್ಬೇಕು ಅಂತ ಹಠ ಹಿಡಿದು ಬಂದಿದ್ದೀನಿ ಇವತ್ತು. ಹೇಳಿದ್ದಕ್ಕಿಂತ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ಅರ್ಧವನ್ನಾದರೂ ಹೇಳಲಿಲ್ಲ. ಅರ್ಧನಾದ್ರೂ ಹೇಳಲಿಲ್ಲ. ಹೋಗಿ ಹೇಳಿ ನಿಮ್ಮನ್ನ ಆಡಿಸ್ಕೊಳ್ಳೋರಿಗೆ ಸೋಲ್ಕೆರ್ ಬಗ್ಗೆ ಕೇಳಿರೋದು ನೀನು ಸ್ವಲ್ಪನೇ. ನೋಡ್ರಿ ಒಬ್ರಿಗೂ ಬಾಯದ್ದೊಳ್ತಿಲ್ಲ. ಯಾಕೆಂದ್ರೆ ನೀವು ಬರೀ ಅವ್ರ ಜೊತೆ ಸೇರಿ ಅವ್ರ ಬಗ್ಗೆನೇ ಮಾತಾಡ್ತಿರಲ್ಲ. ಯಾವತ್ತಾದ್ರೂ ನಿಮ್ಮ ಸಭೆ ಬಗ್ಗೆ ಮಾತಾಡ್ರಿ ರೀ. ನೀವು ನಾನು ಕಂಡ್ಬಿಟ್ಟೆ ಹೋಗ್ಬೇಕು ಇವತ್ತು. ನೀವಿಬ್ರೂ ಐತೆ, ನಿಮ್ಮಿಬ್ಬರಿಗೂ ಏನೋ ನೋಡಿದ್ದೀನಿ ಕನ್ಸಾಗ ನಿಮ್ಮ ಬಗ್ಗೆ, ಅದಕ್ಕೆ ಬರ್ತಾ ಇದೆ ಅದು. ಹಲ್ಲೂಯ. ಅರ್ಥ ಆಗ್ತಾ ಇದೆಯಾ? ಮುಂದಕ್ಕೋದಿ. ಭಗದವ್ರಿಗೆ ಹೇಳ್ರಿ, ನನ್ನ ಬಗ್ಗೆ ಇನ್ನೂ ತಿಳ್ಕೊಂಡಿರೋದು ಅವ್ರದ್ದು ಅರ್ಧನೇ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರೂ ಧನ್ಯರು. ನೋಡಿ, ನಾನು ಈಗ ಇಂಗ್ಲೀಷಲ್ಲಿರೋ ಒಂದು ವರ್ಡನ್ನ ರಿಲೀಸ್ ಮಾಡಬೇಕು ಅಂತಿದ್ದೀನಿ, ಅದು ಕನ್ನಡದಲ್ಲಿಲ್ಲ. ಹ್ಯಾಪಿ ಆರ್ ಯೋರ್ ಮ್ಯಾನ್ ಆ್ಯಂಡ್ ಹ್ಯಾಪಿ ಆರ್ ದೀಸ್ ಯೋರ್ ಸರ್ವೆಂಟ್ಸ್.
ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ. ವೆಯ್ಟ್ ಇಲ್ಲಿ ನೋಡ್ರಿ, 2 ವಿಷಯ ನಾನು ಹೇಳಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನು 10 ನಿಮಿಷಕ್ಕೆ ಮುಗಿಸ್ತಾ ಇದ್ದೀನಿ. ತಂಬಿ, ನಂದು 10 ನಿಮಿಷ ಅಂದರೆ ಎಷ್ಟು? 1 hour. ಹಂಗೆ ನಿಂತಿರ್ಬೇಕು 1 hour. ಈಗ 10 ನಿಮಿಷಕ್ಕೆ ಮುಗಿಸ್ತಾ ಇದ್ದೀನಿ. ಬಿಟ್ಟರೆ ಹೋಗ್ತೀನಿ ಬಿಡಿ, ಇದೊಂದೇ ಸಬ್ಜೆಕ್ಟ್ ಸಾಕೀಗ. ನಿಮ್ಮನ್ನು ಅರ್ಥ ಮಾಡಿಸಿ ಅದರೊಳಗೆ ಮುಳುಗಿಸಿ ಈಗಲೇ ಆಪರೇಷನ್ ಸ್ಟಾರ್ಟ್ ಮಾಡಿಸ್ಬಿಡ್ತೀನಿ. ಸ್ತೋತ್ರ. ನಾನೀಗ ಆತ್ಮದಲ್ಲಿ ಇಲ್ಲೊಂದು ಗುಂಡಿ ತೋಡ್ತಾ ಇದ್ದೀನಿ. ನನ್ನ ಯಜ್ಞವೇದಿಯ ಪಕ್ಕದಲ್ಲಿ ಒಂದು ಗುಂಡಿ ತೋಡ್ತಾ ಇದ್ದೀನಿ. ನಾನು ಆತ್ಮದಲ್ಲಿ ನಾನು ಆತ್ಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನ್ನ ತಮಾಷೆ ಎಲ್ಲ ಮುಗೀತು, ಇನ್ನು ಆತ್ಮಕ್ಕೆ ಹೋಗ್ತಾ ಇದ್ದೀನಿ. ನಾನು ಯಾವಾಗ ಬೇಕು ತೋರ್ತೀನಿ, ಯಾವಾಗ ಬೇಕು ಆಚೆಗೆ ಬರ್ತೀನಿ. ಅದು ನೀವು ಕಲಿಬೇಕು. ನಾನು ಆತ್ಮದಲ್ಲಿ ಒಂದು ಗುಂಡಿ ತೋಡ್ತಾ ಇದ್ದೀನಿ. ಆ ಗುಂಡಿ ಒಳಗೆ ಫಸ್ಟ್ ಜೆಸಿ, ಕ್ಯಾನ್ ಯು ಕಮ್ ಫಾರ್ವರ್ಡ್? ಬರುತ್ತಲ ಮಂತೆಲೆ ಬೆರಿಯಾತರವ ಮಲ್ಖಸಟೆ ನಿಲಿ ಮಂತುರೇ ಮಮನಸ್ಯಾಲ ಮಹಂತುರ ಬಲಮ